ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಹೊರಟಿರುವ ವಿಷಯಗಳು ಯಾವ್ದ್ಯಾವುದು ಅಂತಂದ್ರೆ, ಮೊದಲನೇದು ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ 2025. ಇದು GS2, GS3 ಇದರಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಮತ್ತು ಇ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತ ವಿಷಯ. ನಂತರ ಪ್ರಿವೆಂಟಿವ್ ಹೆಲ್ತ್ ಕೇರ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ. ಇದು GS3 ಸೈನ್ಸ್ ಮತ್ತೆ ಹೆಲ್ತ್ಗೆ ಸಂಬಂಧಪಟ್ಟಂತ ವಿಷಯ. ಅದಾದ ನಂತರ ಫಿಲಿಮ್ಸ್ಗೋಸ್ಕರ ಚಾರ್ಜ್ ಶೀಟ್, KM3 ನೆಟ್ ಪ್ರಾಜೆಕ್ಟ್, ಅಟಾಮಿಕ್ ಕ್ಲಾಕ್, ಈ ಎಲ್ಲ ವಿಷಯಗಳ ಬಗ್ಗೆ ನಾವಿವತ್ತು ತಿಳ್ಕೊಳ್ಳಿಕ್ಕಿದ್ದೇವೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ 2025. ಕಾಂಟೆಕ್ಸ್ಟ್, ಸಂದರ್ಭ ಏನು ಅಂತ ನೋಡೋಣ. ದ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ 2025 were introduced to support the implementation of Digital Personal Data Protection Act 2023. 2023ರ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಇದರ ಸರಿಯಾದ ಅಳವಡಿಕೆಗಾಗಿ 2025ರಲ್ಲಿ ನಾವು ಹೊಸದಾದ ಒಂದು ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ ಅನ್ನ ತರ್ತಾ ಇದ್ದೇವೆ. ಡಿಸ್ಪೈಟ್ ದಿಸ್, ಕನ್ಸರ್ನ್ಸ್ ಹ್ಯಾವ್ ಅರೈಸನ್ ಅಬೌಟ್ ದಿ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇನ್ ಡ್ರಾಫ್ಟಿಂಗ್ ಅಂಡ್ ಡಿಲೇಸ್ ಇನ್ ಎನ್ಶೂರಿಂಗ್ ಡೇಟಾ ಪ್ರೊಟೆಕ್ಷನ್. ಈ ಒಂದು ರೂಲ್ಸ್ ಅನ್ನು ತರ್ತಾ ಇದ್ರು ಸಹ ತರುವಾಗ ಕೆಲವೊಂದು ಕನ್ಸರ್ನ್ಗಳಿವೆ, ಕೆಲವೊಂದು ಕಾಳಜಿಗಳು ಎದುರಾಗ್ತಾ ಇವೆ. ಮುಖ್ಯವಾಗಿ ಪಾರದರ್ಶಕತೆಗೆ ಸಂಬಂಧಿಸಿದ ಹಾಗೆ ಮತ್ತೆ ಡೇಟಾ ಪ್ರೊಟೆಕ್ಷನ್ ಆಗ್ತಾ ಇದೆಯಾ ಇದರಲ್ಲಿ ಅನ್ನೋದ್ರ ಕುರಿತು ಕೆಲವೊಂದು ಸಂಶಯಗಳಿದೆ. ರೈಟ್ ರೆಕಾಗ್ನೈಸ್ಡ್ ಆಸ್ ಫಂಡಮೆಂಟಲ್ ಇನ್ ಇಂಡಿಯಾ ಸಿನ್ಸ್ 2017. 2017ರಿಂದ ನಮ್ಮ ಡೇಟಾ ಪ್ರೊಟೆಕ್ಟ್ ಆಗೋದು ನಮ್ಮ ಒಂದು ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಈ ವಿಷಯದ ಕುರಿತು ಇವತ್ತು ತಿಳ್ಕೊಳ್ಳೋಣ. ಕೀ ಕಂಪೋನೆಂಟ್ಸ್ ಆಫ್ ದಿ ಡ್ರಾಫ್ಟ್ ರೂಲ್ಸ್. ಮುಖ್ಯವಾಗಿ ಈ ರೂಲ್ಗಳಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಕನ್ಸೆಂಟ್ ಮ್ಯಾನೇಜ್ಮೆಂಟ್. ಕನ್ಸೆಂಟ್ ಅಂತಂದ್ರೆ ನಮ್ಮ ಪರ್ಮಿಷನ್, ನಮ್ಮ ಒಪ್ಪಿಗೆ. ಎಂಟಿಟೀಸ್ ಕಲೆಕ್ಟಿಂಗ್ ಆರ್ ಪ್ರೊಸೆಸಿಂಗ್ ಪರ್ಸನಲ್ ಡೇಟಾ. ಯಾವುದಾದ್ರೂ ಒಂದು ಸಂಸ್ಥೆ ಅಥವಾ ಯಾವುದೋ ಒಂದು ವಿಭಾಗ ನಮ್ಮ ಪರ್ಸನಲ್ ಡೇಟಾವನ್ನ, ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದೆ, ಅದಕ್ಕೆ ಏನಂತ ಕರಿತೇವೆ? ಡೇಟಾ ಫಿಡ್ಯುಷಿಯರೀಸ್. ಡೇಟಾ ಫಿಡ್ಯುಷಿಯರಿ ಅಂತಂದ್ರೆ ಯಾವುದೋ ಒಂದು ಎಂಟಿಟಿ. ಅವೇನ್ ಮಾಡಬೇಕು? ಮಸ್ಟ್ ಪ್ರೊವೈಡ್ ಕ್ಲಿಯರ್ ಅಂಡ್ ಸಿಂಪಲ್ ಎಕ್ಸ್ಪ್ಲನೇಷನ್ ಆಫ್ ಹೌ ದೇ ವಿಲ್ ಯೂಸ್ ದಿಸ್ ಡೇಟಾ. ಯಾರು ಈ ಡೇಟಾವನ್ನ ಕಲೆಕ್ಟ್ ಮಾಡ್ತಾರೋ ನಮ್ಮಿಂದ, ಅವರು ಸರಿಯಾಗಿ ಹೇಗೆ ಇದನ್ನ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ, ನಾವು ಅದನ್ನ ಯಾವ ರೀತಿ ಉಪಯೋಗಿಸ್ತಾ ಇದ್ದೇವೆ ಅನ್ನೋದ್ರ ಬಗ್ಗೆ ಸರಿಯಾಗಿ ನಮಗೆ ತಿಳಿಸಬೇಕು ಮೊದಲೇ. ಯೂಸರ್ ಶುಡ್ ಬಿ ಏಬಲ್ ಟು ಗಿವ್ ದರ್ ಕನ್ಸೆಂಟ್ ನೋವಿಂಗ್ಲಿ ಅಂಡ್ ಹ್ಯಾವ್ ದ ರೈಟ್ ಟು ವಿತ್ಡ್ರಾ ಇಫ್ ವೆನ್ ಎವರ್ ದೇ ವಿಶ್. ಒಂದು ವೇಳೆ ನಮ್ಮ ಮಾಹಿತಿಯನ್ನು ನಾವು ಕೊಟ್ರೆ ಅದನ್ನ ನಾವು ಯಾವುದಕ್ಕೋಸ್ಕರ ನೀಡ್ತಾ ಇದ್ದೇವೆ, ಆ ಎಲ್ಲ ವಿಷಯಗಳ ಕುರಿತು ನಮಗೆ ತಿಳಿದಿರೋ ತರ ಹೊಸದಾದ ರೂಲ್ಗಳಲ್ಲಿ ಜಾರಿ ತರಬೇಕು. ಅದೇ ರೀತಿ ನಮಗೆ ಬೇಡ ಅನಿಸಿದಾಗ ನಾವು ನಮ್ಮ ಮಾಹಿತಿಯನ್ನ ವಾಪಸ್ ತೆಗೆದುಕೊಳ್ಳಿಕ್ಕೂ ನಮಗೆ ಅಧಿಕಾರವನ್ನು ನೀಡಬೇಕು. ಮುಂದಿನ ಅಂಶ ಕಮ್ಯುನಿಕೇಶನ್ ಸ್ಟ್ಯಾಂಡರ್ಡ್ಸ್. ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಆರ್ ರಿಕ್ವೈರ್ಡ್ ಟು ಎಕ್ಸ್ಪ್ಲೇನ್ ವೈ ದೇ ಕಲೆಕ್ಟ್ ಡೇಟಾ ಅಂಡ್ ಹೌ ದೇ ಇಂಟೆಂಟ್ ಟು ಯೂಸ್ ಇಟ್. ನಾವು ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನ ಯೂಸ್ ಮಾಡ್ತೇವೆ. ಉದಾಹರಣೆಗೆ ಬೇರೆ ಬೇರೆ ಅಪ್ಲಿಕೇಶನ್ಗಳು, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಈ ತರ ಹಲವಾರು ಆ್ಯಪ್ಗಳನ್ನು ಯೂಸ್ ಮಾಡ್ತೇವೆ. ಮತ್ತೆ ಗೂಗಲ್, ಜಿಮೇಲ್, ಎಲ್ಲ ಒಂದು ಆ್ಯಪ್ಗಳಿಗೂ ನಾವು ನಮ್ಮ ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಈ ಎಲ್ಲ ಪ್ಲಾಟ್ಫಾರ್ಮ್ಗಳು ಏನ್ ಮಾಡಬೇಕು? ಅವರು ಮೊದಲು ಡೇಟಾ ಕಲೆಕ್ಟ್ ಮಾಡೋಕ್ಕಿಂತ ಮೊದಲು ಎಕ್ಸ್ಪ್ಲೇನ್ ಮಾಡಬೇಕು ನಮಗೆ ಹೇಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಯಾವುದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ತಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ನಮಗೆ ಕೊಡಬೇಕು. ಎನ್ಶೂರಿಂಗ್ ಯೂಸರ್ಸ್ ಆರ್ ಫುಲ್ಲಿ ಇನ್ಫಾರ್ಮ್ಡ್ ಬಿಫೋರ್ ಎಂಗೇಜಿಂಗ್. ಅಂದ್ರೆ ನಾವು ಆ ಡೇಟಾವನ್ನ ಕೊಡೋದಕ್ಕಿಂತ ಮೊದಲೇ ಅವರು ನಮಗೆ ಸರಿಯಾದ ಮಾಹಿತಿಯನ್ನು ನೀಡಿರಬೇಕು. ನಂತರ ಚೈಲ್ಡ್ ಪ್ರೊಟೆಕ್ಷನ್. ಸ್ಪೆಷಲ್ ಸೇಫ್ ಗಾರ್ಡ್ಸ್ ಆರ್ ಪುಟ್ ಇನ್ ಪ್ಲೇಸ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ಸ್ ಡೇಟಾ ಆನ್ಲೈನ್. ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ಇರಲಿ, ಅವುಗಳನ್ನ ಆನ್ಲೈನ್ ನಲ್ಲಿ, ಅಂತರ್ಜಾಲದಲ್ಲಿ ಬಿಡುವ ಮೊದಲು ಇನ್ಕ್ಲೂಡಿಂಗ್ ಸ್ಟ್ರಿಕ್ಟರ್ ರೂಲ್ಸ್, ಅಂತಹ ಒಂದು ಮಾಹಿತಿಗೆ ಹೆಚ್ಚು ಸ್ಟ್ರಿಕ್ಟ್ ಆದ, ಕಠಿಣವಾದ ರೂಲ್ಗಳನ್ನ ಜಾರಿಗೊಳಿಸಬೇಕು. ಫಾರ್ ಹ್ಯಾಂಡ್ಲಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಸೂಕ್ಷ್ಮವಾದ ವಿಷಯಗಳನ್ನ ಆನ್ಲೈನ್ ನಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಕ್ಕಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನ ಅಂತರ್ಜಾಲದಲ್ಲಿ ಬಿಡುಗಡೆ ಮಾಡುವ ಮೊದಲು ಅವುಗಳಿಗೆ ಕಠಿಣ ಕ್ರಮಗಳನ್ನು ಜಾರಿಗೊಳಿಸಬೇಕು. ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಒಂದು ಸಾಂಸ್ಥಿಕವಾದ ಒಂದು ರೂಪುರೇಷೆ ಇರಬೇಕು ಅಂತ. ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ವಿಲ್ ಬಿ ಸೆಟ್ ಅಪ್ ಟು ಹ್ಯಾಂಡಲ್ ಕಂಪ್ಲೇಂಟ್ಸ್ ಅಂಡ್ ರಿಸಾಲ್ವ್ ಡಿಸ್ಪ್ಯೂಟ್ಸ್. ಈ ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ ಅನ್ನೋದನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದೇನ್ ಮಾಡುತ್ತೆ ಅಂತಂದ್ರೆ, ಕಂಪ್ಲೇಂಟ್ಸ್ ಅಂಡ್ ರಿಸಾಲ್ವ್ ಡಿಸ್ಪ್ಯೂಟ್ಸ್. ಈ ಒಂದು ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಿಸಿದ ಯಾವುದೇ ಒಂದು ಬೇರೆ ಬೇರೆ ಡಿಸ್ಪ್ಯೂಟ್ಗಳಿರುತ್ತಲ್ವಾ, ವಿವಾದಗಳಿರುತ್ತೆ, ಅದೆಲ್ಲವನ್ನ ಇದು ಹ್ಯಾಂಡಲ್ ಮಾಡುತ್ತೆ. ದಿಸ್ ಬೋರ್ಡ್ ವಿಲ್ ಆಪರೇಟ್ ಡಿಜಿಟಲಿ, ಅಲೋವಿಂಗ್ ಸಿಟಿಜನ್ಸ್ ಟು ಆಕ್ಸೆಸ್ ಇಟ್ ಕನ್ವೀನಿಯೆಂಟ್ಲಿ ಫ್ರಮ್ ಎನಿವೇರ್. ಅಂದ್ರೆ ಈ ಒಂದು ಬೋರ್ಡ್ ಡಿಜಿಟಲ್ ಆಗಿ ಆಪರೇಟ್ ಆಗುತ್ತೆ. ಯಾರು ಯಾವುದೇ ಪ್ರದೇಶದಿಂದ ಬೇಕಾದರೂ
ಇದರಲ್ಲಿ ತಮ್ಮ ಮಾಹಿತಿಯನ್ನು ತಿಳ್ಕೋಬಹುದು, ಅದರ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಗೌರ್ಮೆಂಟ್ ಎಕ್ಸೆಂಪ್ಷನ್ಸ್. Government agencies can be exempted from certain provision of the act when necessary for national security or other critical purposes. ಈ ರೂಲ್ ನಲ್ಲಿ ಹೇಳೋ ಇನ್ನೊಂದು ಅಂಶ ಏನು ಅಂತಂದ್ರೆ, ಕೆಲವೊಂದು ಗೌರ್ಮೆಂಟ್ ಏಜೆನ್ಸಿಗಳಿರುತ್ತೆ, ಅದು ಬಹಳ ರಹಸ್ಯವಾಗಿ ಗೌಪ್ಯವಾಗಿ ಇಡಬೇಕಾದಂತಹ ಕೆಲವೊಂದು ಮಾಹಿತಿಗಳನ್ನ ಹೊಂದಿರುತ್ತವೆ. ಈ ಒಂದು ಏಜೆನ್ಸಿಗಳು ಡೇಟಾ ಪ್ರೊಟೆಕ್ಷನ್ ಆಕ್ಟ್ ನಿಂದ ಹೊರಗುಳಿಯಬಹುದು, ಅವುಗಳನ್ನ ಕೆಲವು ಮಾಹಿತಿಗಳನ್ನ ಹೊರಗೆ ಇಡಬಹುದು ಈ ಒಂದು ರೂಲ್ಗಳಿಂದ ಅಂತ ಇದು ಹೇಳುತ್ತೆ. ಯಾವ ಒಂದು ಕಾರಣಕ್ಕೋಸ್ಕರ? ಮುಖ್ಯವಾಗಿ ರಾಷ್ಟ್ರೀಯ ಭದ್ರತೆ, ನ್ಯಾಷನಲ್ ಸೆಕ್ಯೂರಿಟಿ ಮತ್ತೆ ಕೆಲವೊಂದು ಕ್ರಿಟಿಕಲ್ ಪರ್ಪಸ್ಗಳಿಗಾಗಿ ಈ ಕೆಲವೊಂದು ಗೌರ್ಮೆಂಟ್ ಏಜೆನ್ಸಿಗಳ ಮಾಹಿತಿಯನ್ನ ಡೇಟಾ ಪ್ರೊಟೆಕ್ಷನ್ ಇಂದ ಹೊರಗಿಡಬಹುದು. ಬ್ರೀಚ್ ಪ್ರೋಟೋಕಾಲ್ಸ್. ಇಫ್ ಪರ್ಸನಲ್ ಡೇಟಾ ಇಸ್ ಬ್ರೀಚ್ಡ್, ಡೇಟಾ ಫಿಡುಷಿಯರೀಸ್ ಮಸ್ಟ್ ನೋಟಿಫೈ ಬೋತ್ ದಿ ಅಫೆಕ್ಟೆಡ್ ಯೂಸರ್ಸ್ ಅಂಡ್ ದಿ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಪ್ರಾಂಪ್ಟ್ಲಿ. ಈಗ ಒಂದು ವೇಳೆ ನಾವು ಯಾರೋ ಒಂದು ಸಂಸ್ಥೆ ನಮ್ಮಿಂದ ಡಾಟಾ ತೆಗೆದುಕೊಂಡಿದೆ, ಆ ಡೇಟಾ ಏನಾದರೂ ಬ್ರೀಚ್ ಆಗಿದೆ, ಎಲ್ಲೋ ಒಂದು ಕಡೆ ಲೀಕ್ ಆಗಿದೆ ಅಂತ ಆದ್ರೆ, ಆಗ ಆ ಒಂದು ಎಂಟಿಟಿ ಇದೆಯಲ್ಲ, ಮೊದಲೇ ಹೇಳಿದಾಗೆ ಡೇಟಾ ಫಿಡುಷಿಯರಿ ಅಂತ ಅದನ್ನು ಕರಿತೇವೆ. ಡೇಟಾ ಫಿಡುಷಿಯರಿ ಏನ್ ಮಾಡಬೇಕು? ಯಾರಿಂದ ಆ ಡೇಟಾವನ್ನು ಕಲೆಕ್ಟ್ ಮಾಡಿತ್ತು ಆ ಯೂಸರ್ ಮತ್ತೆ ಡೇಟಾ ಪ್ರೊಟೆಕ್ಷನ್ ಬೋರ್ಡ್, ಎರಡಕ್ಕೂ ಮೊದಲೇ ನೋಟಿಫೈ ಮಾಡಬೇಕು, ತಿಳಿಸಬೇಕು. ಎನ್ಶೂರಿಂಗ್ ಕ್ವಿಕ್ ಆಕ್ಷನ್. ಹೀಗೆ ತಿಳಿಸೋದ್ರಿಂದ ಬಹಳ ಬೇಗ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಡೇಟಾ ಟ್ರಾನ್ಸ್ಫರ್ ರಿಸ್ಟ್ರಿಕ್ಷನ್ಸ್. Certain categories of personal data may not be allowed to be stored or transferred outside India, ensuring better security and control. ಕೆಲವೊಂದು ಮಾಹಿತಿಗಳನ್ನ ಏನ್ ಮಾಡುತ್ತೆ, ದೊಡ್ಡ ದೊಡ್ಡ ಕಂಪನಿಗಳು, ಗೂಗಲ್, ಫೇಸ್ಬುಕ್ ಇವೆಲ್ಲ ಬೇರೆ ಬೇರೆ ದೇಶಗಳ ಸರ್ವರ್ಗಳಲ್ಲಿ ಶೇಖರಿಸಿ ಇಡುತ್ತವೆ, ಸ್ಟೋರ್ ಮಾಡಿ ಇಡುತ್ತವೆ. ಈ ಒಂದು ರೂಲ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಕೆಲವೊಂದು ಪರ್ಸನಲ್ ಡೇಟಾಗಳನ್ನ ನೀವು ಬೇರೆ ದೇಶಗಳ ಸರ್ವರ್ಗಳಲ್ಲಿ ಇಡಬಾರ್ದು, ಅದನ್ನ ನಮ್ಮ ದೇಶದೊಳಗಿನ ಸರ್ವರ್ಗಳಲ್ಲೇ ಇಡಬೇಕು. ಹಾಗಾದಾಗ ಅದಕ್ಕೆ ಉತ್ತಮವಾದ ಸೆಕ್ಯೂರಿಟಿ ಮತ್ತೆ ಕಂಟ್ರೋಲ್ ಇರುತ್ತೆ ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ಪ್ರಾಬ್ಲಮ್ಸ್ ವಿತ್ ರೂಲ್ ಮೇಕಿಂಗ್ ಪ್ರೊಸೆಸ್. ಈಗ ಒಂದು ಕಾನೂನನ್ನ ಕೈಗೊಳ್ಳಬೇಕಾದ್ರೆ ಯಾವ ಒಂದು ರೂಲ್ಸ್ ಅನ್ನ ತರ್ತಾ ಇದೀವಲ್ವಾ, ಅದರಲ್ಲಿ ಏನೇನು ಪ್ರಾಬ್ಲಮ್ಗಳಿದೆ ಅಂತ ನೋಡೋದಾದ್ರೆ, ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯ ಕೊರತೆ. ದ ಗೌರ್ಮೆಂಟ್ ಹ್ಯಾಸ್ ನಾಟ್ ಮೇಡ್ ಪಬ್ಲಿಕ್ ದ ಫೀಡ್ಬ್ಯಾಕ್ ಆರ್ ರೆಕಮೆಂಡೇಶನ್ ಪ್ರೊವೈಡೆಡ್ ಬೈ ಸ್ಟೇಕ್ ಹೋಲ್ಡರ್ಸ್ ಡ್ಯೂರಿಂಗ್ ಕನ್ಸಲ್ಟೇಷನ್. ಒಂದು ರೂಲ್ ಅನ್ನ ತರಬೇಕು, ಜಾರಿಗೊಳಿಸಬೇಕು ಅಂತಂದ್ರೆ ಗೌರ್ಮೆಂಟ್ ಏನ್ ಮಾಡುತ್ತೆ, ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಗಳಿರ್ತಾರೆ, ಅದರಲ್ಲಿ ಎಕ್ಸ್ಪರ್ಟ್ ಇರಬಹುದು ಅಥವಾ ಬೇರೆ ಬೇರೆ ತಜ್ಞರು ಮತ್ತೆ ವಿಜ್ಞಾನಿಗಳು, ಹೀಗೆ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಗಳು, ಎಲ್ಲಾ ಒಂದು ಸ್ಟೇಕ್ ಹೋಲ್ಡರ್ಗಳಿಂದ ಗೌರ್ಮೆಂಟ್ ಕನ್ಸಲ್ಟೇಷನ್ ತಗೊಳುತ್ತೆ ಮೊದಲು. ಆದ್ರೆ ಇವರೆಲ್ಲ ಏನ್ ಹೇಳಿದ್ದಾರೆ ಈ ಡೇಟಾ ಪ್ರೊಟೆಕ್ಷನ್ ಬಿಲ್ ಬಗ್ಗೆ ಅಥವಾ ಈ ರೂಲ್ಸ್ ಬಗ್ಗೆ ಅಂತ ಗೌರ್ಮೆಂಟ್ ಪಬ್ಲಿಕ್ ನ ಮುಂದೆ ಇನ್ನೂ ಸರಿಯಾಗಿ ಅದರ ಮಾಹಿತಿ ನೀಡಿಲ್ಲ. ಅಂದ್ರೆ ಜನರಿಗೆ ಆ ಒಂದು ಎಕ್ಸ್ಪರ್ಟ್ಗಳು ಏನ್ ಹೇಳಿದ್ದಾರೆ, ಇದು ಸರಿಯಾದ ಒಂದು ರೂಲ್ಸ್ ಸರಿಯಾಗಿದೆಯಾ ಅನ್ನೋದ್ರ ಕುರಿತು ಜನರಿಗೆ ಸರಿಯಾಗಿ ಮಾಹಿತಿಯನ್ನು ದೊರೆತಿಲ್ಲ. ದಿಸ್ ಕ್ರಿಯೇಟ್ಸ್ ಡೌಟ್ಸ್ ಅಬೌಟ್ ಫೇರ್ನೆಸ್ ಇನ್ ದಿ ಡ್ರಾಫ್ಟಿಂಗ್ ಪ್ರೊಸೆಸ್. ಹೀಗಾದಾಗ ಏನಾಗುತ್ತೆ, ಈ ಒಂದು ಪ್ರೊಸೆಸ್ ನಲ್ಲಿ ಜನರಿಗೆ ನಂಬಿಕೆ ಕಳೆದು ಹೋಗುತ್ತೆ, ಅದರ ಮೇಲೆ ಸಂಶಯಗಳು ಬರಲಿಕ್ಕೆ ಶುರುವಾಗುತ್ತೆ. ರಿಸ್ಟ್ರಿಕ್ಟೆಡ್ ಪಾರ್ಟಿಸಿಪೇಷನ್. ಆಪರ್ಚುನಿಟಿ ಟು ಕಾಂಟ್ರಿಬ್ಯೂಟ್ ಟು ದಿ ಡ್ರಾಫ್ಟಿಂಗ್ ಪ್ರೊಸೆಸ್ ವಾಸ್ ಲಿಮಿಟೆಡ್ ಟು ಸೆಲೆಕ್ಟ್ ಗ್ರೂಪ್ಸ್, ಎಕ್ಸ್ಕ್ಲೂಡಿಂಗ್ ವೈಡರ್ ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಅಂಡ್ ದಿ ಪಬ್ಲಿಕ್. ಮುಖ್ಯವಾಗಿ ಒಂದು ಪ್ರೊಸೆಸ್, ಈ ಡ್ರಾಫ್ಟಿಂಗ್ ಪ್ರೊಸೆಸ್ ಅಂತ ಇರುತ್ತಲ್ವಾ, ಒಂದು ಬಿಲ್ ಅನ್ನ ಅಥವಾ ಒಂದು ರೂಲ್ಸ್ ಅನ್ನ ತರಬೇಕಾದ್ರೆ ಮೊದಲು ಅದರ ಒಂದು ಡ್ರಾಫ್ಟ್ ಅನ್ನ ಮಾಡ್ತಾರೆ. ಡ್ರಾಫ್ಟ್ ಅಂತಂದ್ರೆ ಕರಡು. ಆ ಕರಡಿನಲ್ಲಿ ಬೇರೆ ಬೇರೆ ಜನರ ಅಭಿಪ್ರಾಯವನ್ನ, ತಜ್ಞರ ಕೆಲವೊಂದು ಮಾಹಿತಿಯನ್ನ ತಗೊಳ್ತಾರೆ. ಆಗ ಇಲ್ಲೇನಾಗಿದೆ ಅಂತಂದ್ರೆ, ಸರಿಯಾಗಿ ಬೇರೆ ಬೇರೆ ಇಂಡಸ್ಟ್ರಿಗಳ ರೆಪ್ರೆಸೆಂಟೇಟಿವ್ಸ್ ಗಳ ಮಾಹಿತಿಯನ್ನು ತೆಗೆದುಕೊಳ್ಳಿಲ್ಲ, ಅವರ ಫೀಡ್ಬ್ಯಾಕ್ ಇಲ್ಲಿ ಸಿಕ್ಕಿಲ್ಲ, ಮತ್ತೆ ಜನರಿಂದಲೂ ಸಹ ಯಾವುದೇ ಒಂದು ಅನಿಸಿಕೆಗಳನ್ನ ಇದು ಪರಿಗಣಿಸ್ತಾ ಇಲ್ಲ ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ನೆಕ್ಸ್ಟ್, ಡೆಮೋಕ್ರಾಟಿಕ್ ಡೆಫಿಸಿಟ್. There was no open or public discussion even though the rules affect fundamental rights like privacy and data security. ಇನ್ನೂ ಸರಿಯಾಗಿ ಈ ಒಂದು ಡೇಟಾ ಪ್ರೊಟೆಕ್ಷನ್ ಅನ್ನೋದು ನಮ್ಮ ಫಂಡಮೆಂಟಲ್ ರೈಟ್, ಅದು ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ಒಂದು, ನಮ್ಮ ಪ್ರೈವಸಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಫಂಡಮೆಂಟಲ್ ರೈಟ್ಗೆ ಸಂಬಂಧಿಸಿದ ವಿಷಯ ಆಗಿದ್ರೂ ಕೂಡ ಇನ್ನೂ ಸರಿಯಾಗಿ ಸಾರ್ವಜನಿಕವಾಗಿ ಅದರ ಕುರಿತು ಯಾವುದೇ ಚರ್ಚೆಗಳು ಆಗ್ತಾ ಇಲ್ಲ. ಇಂಪ್ಲಿಮೆಂಟೇಷನ್ ಗ್ಯಾಪ್ ಅಂದ್ರೆ, ಡಿಸ್ಪೈಟ್ privacy being declared a fundamental right in 2017, India has taken over 7 years to make significant progress towards data protection. 2017ರಲ್ಲೇ ನಮ್ಮ ಪ್ರೈವಸಿಯನ್ನ ಒಂದು ಫಂಡಮೆಂಟಲ್ ರೈಟ್ ಅಂತ ಹೇಳಲಾಗಿದೆ. ಆದ್ರೆ ಇಷ್ಟು ವರ್ಷ ಬೇಕಾಯಿತು ಭಾರತದ ಸರ್ಕಾರಕ್ಕೆ ಯಾವುದನ್ನ ಜಾರಿಗೊಳಿಸಲಿಕ್ಕೆ, ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಿಸಿದ ಕೆಲವು ಕ್ರಮಗಳನ್ನ, ಕಾನೂನಾತ್ಮಕವಾಗಿ ಕೆಲವು ರೂಲ್ಸ್ಗಳನ್ನ ತರಲಿಕ್ಕೆ ಭಾರತಕ್ಕೆ ಇಷ್ಟು ವರ್ಷ ಬೇಕಾಯಿತು ಅಂತ, ಇಷ್ಟು ದೊಡ್ಡ ಗ್ಯಾಪ್ ಆಯಿತು ಅಂತ ಇದು ಹೇಳ್ತಾ ಇದೆ. Next, power imbalance. Limited access to information among various stakeholders has created an unequal playing field. ಅಂದ್ರೆ
ಸರಿಯಾದ ಒಂದು ಮಾಹಿತಿ ಅಥವಾ ಇನ್ಫಾರ್ಮೇಶನ್‌ಗೆ ಎಲ್ರಿಗೂ ಸರಿಯಾದ ಆಕ್ಸೆಸ್ ಸಿಗ್ತಾ ಇಲ್ಲ, ಅವಕಾಶ ಸಿಗ್ತಾ ಇಲ್ಲ. ಎಲ್ರೂ ಅದನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಓನ್ಲಿ ಫ್ಯೂ ಗ್ರೂಪ್ಸ್ ಮೇ ಫುಲ್ಲಿ ಅಂಡರ್‌ಸ್ಟ್ಯಾಂಡ್ ಆರ್ ಇನ್‌ಫ್ಲುಯೆನ್ಸ್ ದ ಪಾಲಿಸಿ. ಈಗ ಒಂದು ಪಾಲಿಸಿ ಮಾಡಬೇಕಾದ್ರೆ ಕೆಲವೊಂದು ವರ್ಗಗಳು ಅಥವಾ ಕೆಲವೊಂದು ವಿಭಾಗಗಳಿಗೆ ಮಾತ್ರ ಅದನ್ನ ಸರಿಯಾಗಿ ತಿಳ್ಕೊಂಡು ಅವರಿಗೆ ಬೇಕಾದ ಹಾಗೆ ಆ ಪಾಲಿಸಿಯನ್ನ ತಯಾರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಸರಿಯಾದ ಮಾಹಿತಿ, ಸರಿಯಾದ ರೀತಿಯಲ್ಲಿ ಅದಕ್ಕೆ ಆಕ್ಸೆಸ್ ಸಿಗ್ತಾ ಇಲ್ಲ. ಇನ್ನು ಹಿಸ್ಟೋರಿಕಲ್ ಪ್ಯಾಟರ್ನ್ ನೋಡೋದಾದ್ರೆ ದಿಸ್ ಸೀಕ್ರೆಸಿ ಇನ್ ದ ರೂಲ್ ಮೇಕಿಂಗ್ ಪ್ರಾಸೆಸ್ ಮಿರರ್ಸ್ ಅರ್ಲಿಯರ್ ಇನ್ಸ್ಟೆನ್ಸ್, ಅಂದ್ರೆ ಮೊದಲೇ ಈ ತರ ಉದಾಹರಣೆಗಳು ಹಲವಾರು ಸಾರಿ ಕಂಡು ಬಂದಿತ್ತು. ಸಚ್ ಆಸ್ ದಿ ಡ್ರಾಫ್ಟಿಂಗ್ ಪ್ರೊಸೆಸ್ ಲೆಡ್ ಬೈ ಜಸ್ಟಿಸ್ ಬಿ ಎನ್ ಶ್ರೀಕೃಷ್ಣ ಕಮಿಟಿ. ಜಸ್ಟಿಸ್ ಬಿ ಎನ್ ಶ್ರೀಕೃಷ್ಣ ಕಮಿಟಿ ಸಹ ಈ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಮೊದಲು ಅದನ್ನ ತಯಾರಿಸಿದ್ರು, ಈ ಒಂದು ಕಮಿಟಿಯನ್ನ ಸ್ಥಾಪಿಸಿದ್ರು. ಅಲ್ಲೂ ಸಹ ಇದೇ ಕೆಲವೊಂದು ರೀತಿ, ಅಂದ್ರೆ ಡೇಟಾ ಪ್ರೊಟೆಕ್ಷನ್ ಬಗ್ಗೆ ಜನರಿಗೆ ಸರಿಯಾದ ಮಾಹಿತಿ ಕೊಡದೇ ಇರೋದು ಮುಂತಾದ ಸಮಸ್ಯೆಗಳು ಈ ಹಿಂದೆ ಸಹ ಕಂಡು ಬಂದಿತ್ತು. ಈಗಲೂ ಸಹ ಆ ಒಂದು ಪ್ಯಾಟರ್ನ್ ಮುಂದುವರಿತಾ ಇದೆ ಅಂತ ಇದು ಹೇಳುತ್ತೆ. ಹಾಗಾದ್ರೆ ಪ್ರಿನ್ಸಿಪಲ್ ಫಾರ್ ಎಫೆಕ್ಟಿವ್ ಡೇಟಾ ಪ್ರೊಟೆಕ್ಷನ್ ಏನೇನು? ಹಾಗಾದ್ರೆ ನಾವು ಒಂದು ಡೇಟಾ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನೇನು ಪ್ರಿನ್ಸಿಪಲ್ಗಳನ್ನ ಫಾಲೋ ಮಾಡ್ಬೇಕು? ಹಾಗಾದ್ರೆ ಮೊದಲು ಡೇಟಾ ಮಿನಿಮೈಸೇಷನ್. ಓನ್ಲಿ ಕಲೆಕ್ಟ್ ದ ಡೇಟಾ ದಟ್ ಇಸ್ ಸ್ಟ್ರಿಕ್ಟ್ಲಿ ನೆಸೆಸರಿ ಫಾರ್ ಅ ಸ್ಪೆಸಿಫಿಕ್ ಪರ್ಪಸ್, ರೆಡ್ಯೂಸಿಂಗ್ ದ ರಿಸ್ಕ್ ಆಫ್ ಮಿಸ್ಯೂಸ್ ಆರ್ ಓವರ್ ಕಲೆಕ್ಷನ್. ಯಾವುದೊಂದು ನಾವು ಒಂದು ಫೇಸ್ಬುಕ್ಗೆ ಲಾಗಿನ್ ಆಗ್ತೇವೆ ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ನಮ್ಮ ಇಮೇಲು, ಪಾಸ್ವರ್ಡ್ ಇಷ್ಟೇ ಇದ್ರೆ ಸಾಕಲ್ವಾ? ಮತ್ತೆ ಲೊಕೇಶನ್ ಇದೆಲ್ಲ ಯಾಕೆ ಅದಕ್ಕೆ? ಅಂದ್ರೆ ನಮ್ಗೆ ಬೇಕಾಗಿರೋ ಇನ್ಫಾರ್ಮೇಶನ್ ತಗೊಳ್ಳಿಕ್ಕೆ ಅಷ್ಟು ಸಾಕು. ಆದ್ರೆ ಇಲ್ಲಿ ಕೆಲವೊಂದ್ಸಾರಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ಎಷ್ಟು ಬೇಕೋ ಅಷ್ಟು ಡೇಟಾವನ್ನ ಮಾತ್ರ ಕಲೆಕ್ಟ್ ಮಾಡಿ, ಬೇಡದೇ ಇರೋ ಅನವಶ್ಯಕ ಮಾಹಿತಿ ನಿಮ್ಗೆ ಯಾಕೆ? ಎಷ್ಟು ಬೇಕೋ ಅಷ್ಟನ್ನ ಕಲೆಕ್ಟ್ ಮಾಡಿಟ್ಕೊಳ್ಳಿ. ಡೇಟಾ ಮಿನಿಮೈಸೇಷನ್ ಅಂತಂದ್ರೆ ಕಲೆಕ್ಟ್ ಓನ್ಲಿ ವಿಚ್ ಇಸ್ ನೆಸೆಸರಿ, ಬೇಕಾದಷ್ಟು ಮಾತ್ರ ಕಲೆಕ್ಟ್ ಮಾಡಿ, ಓವರ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎರಡನೇದು ಟ್ರಾನ್ಸ್ಪರೆನ್ಸಿ. ಆರ್ಗನೈಸೇಷನ್ ಮಸ್ಟ್ ಕ್ಲಿಯರ್ಲಿ ಡಿಸ್ಕ್ಲೋಸ್ ಟು ಯೂಸರ್ಸ್ ವಾಟ್ ಡೇಟಾ ದೇ ಆರ್ ಕಲೆಕ್ಟಿಂಗ್. ಹೀಗೆ ಒಂದು ಸಂಸ್ಥೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದೆ ಅಂತಾದ್ರೆ ಅದು ಹೇಳಬೇಕು ಮೊದಲೇ ಯೂಸರ್ಸ್ಗಳಿಗೆ ಏನಂತ, ವಾಟ್ ಡೇಟಾ ದೇ ಆರ್ ಕಲೆಕ್ಟಿಂಗ್, ಯಾವ್ಯಾವ ಮಾಹಿತಿಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ, ವೈ ದೇ ನೀಡ್ ಇಟ್, ಯಾಕೆ ನಮ್ಗೆ ಆ ಡೇಟಾಗಳು ಬೇಕು, ಹೌ ಇಟ್ ವಿಲ್ ಬಿ ಯೂಸ್ಡ್, ಹೇಗೆ ನಾವು ಅದನ್ನು ಯೂಸ್ ಮಾಡ್ತೇವೆ ಮುಂದೆ, ಈ ಎಲ್ಲ ಒಂದು ಮಾಹಿತಿಯನ್ನ ಆ ಡೇಟಾ ಕಲೆಕ್ಷನ್ ಆರ್ಗನೈಸೇಷನ್ ಇರುತ್ತಲ್ವಾ ಅದು ಮೊದಲೇ ಯೂಸರ್ಸ್ಗಳಿಗೆ ತಿಳಿಸಬೇಕು. ನೆಕ್ಸ್ಟ್ ಅಕೌಂಟಬಿಲಿಟಿ, ಅಂದ್ರೆ ಹೊಣೆಗಾರಿಕೆಯನ್ನು ಸರಿಯಾಗಿ ನಿಭಾಯಿಸಬೇಕು. ಎಂಟಿಟೀಸ್ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಫೇಲಿಂಗ್ ಟು ಪ್ರೊಟೆಕ್ಟ್ ಯೂಸರ್ ಡೇಟಾ ವಿತ್ ಪೆನಾಲ್ಟೀಸ್ ಇನ್ ಪ್ಲೇಸ್ ಫಾರ್ ನೆಗ್ಲಿಜೆನ್ಸ್ ಆರ್ ಡೇಟಾ ಬ್ರೀಚಸ್. ಒಂದು ಸಂಸ್ಥೆ ಮಾಹಿತಿಯನ್ನ ಕಲೆಕ್ಟ್ ಮಾಡಿದೆ ಅಂತಾದ್ರೆ ಒಂದು ವೇಳೆ ಆ ಡೇಟಾ ಲೀಕ್ ಆಯ್ತು ಅಂತಂದ್ರೆ ಆ ಸಂಸ್ಥೆ ಅದರ ಹೊಣೆಗಾರಿಕೆಯನ್ನು ಹೊತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ಪೆನಾಲ್ಟಿಗಳನ್ನ, ದಂಡವನ್ನ ತೆರಬೇಕು. ಮತ್ತೆ ಯಾವುದೇ ರೀತಿ ನೆಗ್ಲಿಜೆನ್ಸ್ ಆದ್ರೆ ಅಥವಾ ಡೇಟಾ ಬ್ರೀಚ್ ಆದ್ರೆ ಅದು ಆ ಸಂಸ್ಥೆಯ ಹೊಣೆಗಾರಿಕೆ ಆಗಿರುತ್ತೆ. Anti-surveillance. Both private companies and government agencies should be restricted from excessive monitoring of individuals. ಮುಖ್ಯವಾಗಿ ಪ್ರೈವೇಟ್ ಕಂಪನಿಗಳು ಮತ್ತೆ ಸರ್ಕಾರ ಅತಿಯಾಗಿ ಪ್ರತಿಯೊಬ್ಬರನ್ನು ಚೆಕ್ ಮಾಡ್ತಾ ಇರೋದು, ಪ್ರತಿಯೊಬ್ಬರ ಪ್ರೈವೇಟ್ ಡೀಟೇಲ್ಸ್ ಅನ್ನು ಚೆಕ್ ಮಾಡ್ತಾ ಇರೋದು, ಇದನ್ನೆಲ್ಲ ಮೊದಲು ಬಿಡಬೇಕು. Timeliness. Data protection measures must be implemented quickly to prevent further delays and address the urgent need for safeguarding personal information. ಹಾಗಾಗಿ ಆದಷ್ಟು ಬೇಗ ಸರಿಯಾದ ರೀತಿಯಲ್ಲಿ ಸಮಗ್ರವಾದ ಉತ್ತಮ ಗುಣಮಟ್ಟದ ಡೇಟಾ ಪ್ರೊಟೆಕ್ಷನ್ ಮೆಷರ್ಗಳನ್ನ, ಆ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ ಇದೆ. ಹಾಗಾಗಿ ಇವಿಷ್ಟು ಮೊದಲನೇ ಆರ್ಟಿಕಲ್ನ ಸಾರಾಂಶ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಶಿಫ್ಟ್ ಟುವರ್ಡ್ಸ್ ಪ್ರೊಯಾಕ್ಟಿವ್ ಹೆಲ್ತ್ ಮ್ಯಾನೇಜ್ಮೆಂಟ್. ಏನದು ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತಂದ್ರೆ ಇದರಲ್ಲಿ ನೋಡೋಣ. ಕಾಂಟೆಕ್ಸ್ಟ್ ನೋಡೋಣ ಮೊದಲು. ಇಂಡಿಯಾ ಫೇಸಸ್ ಅನ್ ಇನ್ಕ್ರೀಸಿಂಗ್ ಬರ್ಡನ್ ಆಫ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್, NCDs ಅಂತಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳು, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡದೆ ಇರುವಂತಹ ರೋಗಗಳ ಸಂಖ್ಯೆ ಇತ್ತೀಚೆಗೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ. ಅಂಡ್ ರೈಸಿಂಗ್ ಹೆಲ್ತ್ ಕೇರ್ ಕಾಸ್ಟ್, ಅದರಿಂದ ಯಾವುದೋ ಒಂದು ಮೆಡಿಕಲ್ ಪರ್ಪಸ್ಗೋಸ್ಕರ ಅಥವಾ ಹೆಲ್ತಿಗೋಸ್ಕರ ಮಾಡುತ್ತಿರುವಂತಹ ಖರ್ಚು ಸಹ ಹೆಚ್ಚುತ್ತಾ ಇದೆ. ಸಿಗ್ನಲಿಂಗ್ ದಟ್ ನೀಡ್ ಟು ಟ್ರಾನ್ಸಿಷನ್ ಫ್ರಾಮ್ ಟ್ರೀಟಿಂಗ್ ಇಲ್ನೆಸ್ ಟು ಪ್ರಿವೆಂಟಿಂಗ್ ದೆಮ್. ಇದೇನ್ ಹೇಳ್ತಾ ಇದೆ ಅಂತಂದ್ರೆ ರೋಗ ಬಂದ ತಕ್ಷಣ ನಂತರ ಟ್ರೀಟ್ ಮಾಡೋದಲ್ಲ, ಮೊದಲೇ ಅವನ್ನ ಪ್ರಿವೆಂಟ್ ಮಾಡಬೇಕು, ತಡೆಗಟ್ಟುವ ಕ್ರಮಗಳನ್ನ ಮೊದಲೇ ಕೈಗೊಳ್ಳಬೇಕು. ಪ್ರಿವೆಂಟಿವ್ ಹೆಲ್ತ್ ಕೇರ್ ಇನ್ವಾಲ್ವ್ಸ್ ಮೆಷರ್ಸ್ ಏಮ್ಡ್ ಅಟ್ ಸ್ಟಾಪಿಂಗ್ ಡಿಸೀಸಸ್ ಬಿಫೋರ್ ದೇ ಆಕರ್ ಆರ್ ವರ್ಸನ್, ಫೋಕಸಿಂಗ್ ಆನ್ ಮೇಂಟೈನಿಂಗ್ ಹೆಲ್ತ್ ರಾದರ್ ದೆನ್ ಸೋಲಿ ಟ್ರೀಟಿಂಗ್ ಸಿಕ್ನೆಸ್. ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತ ಮೊದಲೇ ಪಾಯಿಂಟ್ ಇತ್ತಲ್ವಾ, ಅದರ ಅರ್ಥ ಏನು? ಕೊನೆಗೆ ರೋಗ ಹರಡಿದ ಮೇಲೆ ಆಮೇಲೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡೋದು ಅಂತ ಹೇಳ್ತಾರಲ್ವಾ, ಹಾಗೆ ಮಾಡೋ ಬದಲು ಮೊದಲೇ ಆ ಒಂದು ರೋಗ ಬರದೇ ಇರೋ ತರ ಕೆಲವೊಂದು ಮೆಜರ್ಗಳನ್ನ, ಉತ್ತಮ ಕ್ರಮಗಳನ್ನ ಕೈಗೊಳ್ಳೋದು. ಕರೆಂಟ್ ಸ್ಟೇಟ್ ಆಫ್ NCDs ಅಂಡ್ ಹೆಲ್ತ್ ಕೇರ್ ಬರ್ಡನ್ ಇನ್ ಇಂಡಿಯಾ. ಭಾರತದಲ್ಲಿ ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದ್ರೆ
ಡಿಸೀಸ್ ಟ್ರೆಂಡ್ NCDs ಲೈಕ್ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂಡ್ ಕ್ಯಾನ್ಸರ್. ಇವೆಲ್ಲ ಯಾವುದಕ್ಕೆ ಉದಾಹರಣೆಗಳು? ಡಯಾಬಿಟಿಸ್, BP ಅಥವಾ ಹೈಪರ್ ಟೆನ್ಷನ್ ಮತ್ತೆ ಕ್ಯಾನ್ಸರ್ ಇವೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸ್, ಸಾಂಕ್ರಾಮಿಕವಲ್ಲದ ರೋಗಗಳು. ಇವು ಕಾಂಟ್ರಿಬ್ಯೂಟೆಡ್ ಟು 65% ಆಫ್ ಡೆತ್ಸ್ ಇನ್ 2022. ಈ ಸಾಂಕ್ರಾಮಿಕವಲ್ಲದ ರೋಗಗಳಿಂದಾಗಿ 2022ರಲ್ಲಿ ಆದ ಸಾವುಗಳಲ್ಲಿ ಸುಮಾರು 65% ಸಾವುಗಳು ಯಾವುದರಿಂದ ಆಗಿವೆ? ಈ NCDಗಳಿಂದ ಆಗಿವೆ. ಅಪ್ ಫ್ರಾಮ್ 50% ಇನ್ 2010 and 13. ಅಂದ್ರೆ 2010ರಿಂದ 13ರ ಅವಧಿಯಲ್ಲಿ ಸುಮಾರು 50% ಸಾವುಗಳು ಈ NCDಗಳಿಂದ ಸಂಭವಿಸ್ತಾ ಇತ್ತು. 2022ಕ್ಕೆ ಅದು 65%ಗೆ ತಲುಪಿದೆ. ನೆಕ್ಸ್ಟ್ ಡಯಾಬಿಟಿಸ್ ಅಂಡ್ ಹೈಪರ್ ಟೆನ್ಷನ್. 1 in 4 ಅಡಲ್ಟ್ ಮೆನ್ ಆರ್ ಹೈಪರ್ ಟೆನ್ಸಿವ್. 4ರಲ್ಲಿ ಒಬ್ಬ ವಯಸ್ಕರು ಯಾವುದಕ್ಕೆ ತುತ್ತಾಗಿರ್ತಾರೆ? ಹೈಪರ್ ಟೆನ್ಸಿವ್, BP ಅಂತ ಕಾಯಿಲೆಗಳಿಗೆ ತುತ್ತಾಗಿರ್ತಾರೆ. ಅಂಡ್ 1 in 8ರಲ್ಲಿ ಒಬ್ರು ಡಯಾಬಿಟಿಕ್, ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಶೋಕೇಸಿಂಗ್ ವೈಡ್ ಸ್ಪ್ರೆಡ್ ಆಫ್ ಲೈಫ್ ಸ್ಟೈಲ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್. ಇದೇನ್ ಹೇಳ್ತಾ ಇದೆ? ಲೈಫ್ ಸ್ಟೈಲ್ ರಿಲೇಟೆಡ್. ಇದು ಯಾವುದೋ ಸಾಂಕ್ರಾಮಿಕ ಬ್ಯಾಕ್ಟೀರಿಯಾ ಅಥವಾ ಬೇರೆ ಯಾವುದೋ ಕಾರಣದಿಂದ ಬಂದಿರೋದಲ್ಲ. ಇದು ಲೈಫ್ ಸ್ಟೈಲ್, ನಮ್ಮ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳಿವು. ಹಾಗಾಗಿ ಇಂತಹ ಕಾಯಿಲೆಗಳು ಇತ್ತೀಚೆಗೆ ಎಲ್ಲ ಕಡೆ ಹೆಚ್ಚಾಗ್ತಾ ಇದೆ ಅಂತ ಈ ಒಂದು ಮಾಹಿತಿ ಹೇಳುತ್ತೆ. ಇನ್ನು ಕ್ಯಾನ್ಸರ್ ಪ್ಯಾಟರ್ನ್ಸ್ ನೋಡೋದಾದ್ರೆ, ಕೇಸಸ್ ಆಫ್ ಬ್ರೆಸ್ಟ್, ಲಂಗ್ ಅಂಡ್ ಸರ್ವಿಕಲ್ ಕ್ಯಾನ್ಸರ್ ಆರ್ ಇನ್ಕ್ರೀಸಿಂಗ್. ಮುಖ್ಯವಾಗಿ ಬ್ರೆಸ್ಟ್, ಲಂಗ್, ಈ ಸರ್ವಿಕಲ್ ಕ್ಯಾನ್ಸರ್ ಸಮಸ್ಯೆಗಳು, ಆ ಕಾಯಿಲೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ. ಪೇಷಂಟ್ಸ್ ಶೋವಿಂಗ್ ಅರ್ಲಿಯರ್ ಆನ್ಸೆಟ್ ಕಂಪೇರ್ಡ್ ಟು ಗ್ಲೋಬಲ್ ಎವರೇಜಸ್. ಇದೇನ್ ಹೇಳುತ್ತೆ ಅಂತಂದ್ರೆ, ಜಾಗತಿಕ ಮಟ್ಟದಲ್ಲಿ ಒಂದು 50 ವರ್ಷ ನಂತರ ಅಥವಾ ಯಾವುದೋ ಒಂದು 55 ವರ್ಷದ ನಂತರ ಇಂಥ ಒಂದು ಕಾಯಿಲೆ ಕಾಣಿಸ್ಕೊಳ್ತಾ ಇದೆ ಅಂತಾದ್ರೆ, ಭಾರತದಲ್ಲಿ ಅದು ಅರ್ಲಿಯರ್ ಆನ್ಸೆಟ್ ಅಂದ್ರೆ 20-30 ವರ್ಷಗಳಿಗೆ ಕೆಲವೊಬ್ರು ಆ ಒಂದು ರೋಗದ ಲಕ್ಷಣಗಳನ್ನ ಕಾಣಿಸ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಎಷ್ಟೋ ವರ್ಷದ ನಂತರ ಕಾಣಿಸಿಕೊಳ್ತಾ ಇರೋ ಕಾಯಿಲೆ ಭಾರತದಲ್ಲಿ ಆ ವಯಸ್ಸಿಗೆ ಮೊದಲೇ ಕಾಣಿಸ್ಕೊಳ್ತಾ ಇದೆ. ಎಕನಾಮಿಕ್ ಇಂಪ್ಯಾಕ್ಟ್. According to WHO, the NCD burden is projected to cost 280 lakh crore rupees by 2030. ಅಂದ್ರೆ WHO ಏನ್ ಹೇಳ್ತಾ ಇದೆ? ಈ ಒಂದು NCD ಬರ್ಡನ್ ಇದೆಯಲ್ವಾ, ನಾನ್ ಕಮ್ಯುನಿಕಬಲ್ ಡಿಸೀಸಿನ ಒಂದು ಬರ್ಡನ್, ಎಷ್ಟು ಖರ್ಚು ಮಾಡಿಸಬಹುದು 2030ರ ಹೊತ್ತಿಗೆ? ಸುಮಾರು 280 ಲಕ್ಷ ಕೋಟಿಯಷ್ಟು. ಇದು ಯಾವ್ದಕ್ಕೆ ಸಮನಾಗಿದೆ ಅಂತಂದ್ರೆ, ಇಟ್ ಇಸ್ ಇಕ್ವಿವೆಲೆಂಟ್ ಟು 2 lakh per household. ಪ್ರತಿ ಮನೆಗೂ ಸುಮಾರು 2 ಲಕ್ಷ ಖರ್ಚಾಗುವ ಒಂದು ಪ್ರಮಾಣಕ್ಕೆ ಸಮನಾಗಿದೆ ಇದು. ಪರ್ಸನಲ್ ಕಾಸ್ಟ್. Household health expenditure remains over 50% of total healthcare spending, one of the highest globally. ಅಂದ್ರೆ ಮುಖ್ಯವಾಗಿ ಟೋಟಲ್ ಹೆಲ್ತ್ ಕೇರ್ ಸ್ಪೆಂಡಿಂಗ್ ಅಲ್ಲಿ ಇಡೀ ದೇಶದಲ್ಲಿ ಬೇರೆ ಬೇರೆ ಹೆಲ್ತ್ಗೋಸ್ಕರ ಸ್ಪೆಂಡಿಂಗ್ ಆಗ್ತಾ ಇರುತ್ತಲ್ವಾ, ಆದ್ರೆ ಪ್ರತಿ ಮನೆಯವರು ಖರ್ಚು ಮಾಡೋದೇ ಅದರಲ್ಲಿ 50%ಗಿಂತ ಹೆಚ್ಚಿದೆ. ಇದು ಜಗತ್ನಲ್ಲೇ ಅತ್ಯಧಿಕ ಅಂತ ಈ ಒಂದು ಮಾಹಿತಿ ಹೇಳುತ್ತೆ. ಕೀ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಫ್ ಇಂಡಿಯಾಸ್ ಹೆಲ್ತ್ ಕೇರ್ ಸಿಸ್ಟಮ್. ಭಾರತದ ಹೆಲ್ತ್ ಕೇರ್ ಸಿಸ್ಟಮ್ಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಫೈನಾನ್ಷಿಯಲ್ ಆಸ್ಪೆಕ್ಟ್, ಹಣಕಾಸಿನ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಟೋಟಲ್ ಹೆಲ್ತ್ ಎಕ್ಸ್ಪೆಂಡಿಚರ್. ಇಂಡಿಯಾ ಸ್ಪೆಂಡ್ 7.9 lakh crore ಆನ್ ಹೆಲ್ತ್ ಇನ್ 21-22. 2021-22ರಲ್ಲಿ ಸುಮಾರು ಎಷ್ಟು ಖರ್ಚು ಮಾಡಿದ್ದೇವೆ? 7.80 ಲಕ್ಷ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. ವಿತ್ ಹೌಸ್ ಹೋಲ್ಡ್ಸ್ ಕಾಂಟ್ರಿಬ್ಯೂಟಿಂಗ್ ಓವರ್ 50% ಥ್ರೂ ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂಡ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್. ಮುಖ್ಯವಾಗಿ ಇದರಲ್ಲಿ ಮನೆಯವರು ಅಂದ್ರೆ ಹೌಸ್ ಹೋಲ್ಡ್ಗಳು, ಆ ಒಂದು ಬೇರೆ ಬೇರೆ ಜನರು ಖರ್ಚು ಮಾಡಿದೆಷ್ಟಿದೆ? ಸುಮಾರು 50%ಗಿಂತ ಹೆಚ್ಚಿದೆ. ಅದು ಯಾವುದು? ಔಟ್ ಆಫ್ ಪಾಕೆಟ್ ಎಕ್ಸ್ಪೆನ್ಸಸ್ ಅಂದ್ರೆ ಆದಾಯ ಗಳಿಸ್ತಾ ಇರ್ತಾರೆ, ಗಳಿಸಿದ ಆದಾಯಕ್ಕಿಂತ ಈ ಬೇರೆ ಖರ್ಚುಗಳು, ವೈದ್ಯಕೀಯ ಕ್ಷೇತ್ರಕ್ಕೆ ಆಗುತ್ತಿರುವಂತಹ ಖರ್ಚೆ ಹೆಚ್ಚಾಗಿದೆ. ಮತ್ತೆ ಇನ್ಶೂರೆನ್ಸ್ ಪ್ರೀಮಿಯಂ, ಇವೆರಡರಿಂದ ಇದು 50%ಗಿಂತನೂ ಹೆಚ್ಚಿನ ಮಟ್ಟಕ್ಕೆ ತಲುಪಿದೆ. ಗವರ್ಮೆಂಟ್ ಬಜೆಟ್ ಅಲೋಕೇಶನ್. ದ ಹೆಲ್ತ್ ಮಿನಿಸ್ಟ್ರಿ ರಿಸೀವ್ಡ್ 87,657 ಅಂದ್ರೆ 87,657 ಕೋಟಿ ರೂಪಾಯಿಗಳಷ್ಟು ಬಜೆಟ್ ಅನ್ನ 2024ರಲ್ಲಿ ತಗೊಂಡಿದೆ. 13% ಇನ್ಕ್ರೀಸ್ ಕಂಪೇರ್ ಟು ದ ಪ್ರೀವಿಯಸ್ ಇಯರ್. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಇದು ಸುಮಾರು 13% ಹೆಚ್ಚಾಗಿದೆ. ಸ್ಕ್ರೀನಿಂಗ್ ಕಾಸ್ಟ್. ಕಾಂಪ್ರಿಹೆನ್ಸಿವ್ ಹೆಲ್ತ್ ಚೆಕಪ್ಸ್ ಇನ್ ಮೆಟ್ರೋ ಸಿಟೀಸ್ ಕಾಸ್ಟ್ ಬಿಟ್ವೀನ್ 8,000 rupees to 15,000 rupees, ಮೇಕಿಂಗ್ ದೆಮ್ ಇನ್ಎಕ್ಸೆಸಿಬಲ್ ಫಾರ್ ಮೆನಿ. ಮೆಟ್ರೋ ಸಿಟೀಸ್ ಅಂತಂದ್ರೆ ದೊಡ್ಡ ದೊಡ್ಡ ನಗರಗಳು, ಬೆಂಗಳೂರು, ಮುಂಬೈ, ಡೆಲ್ಲಿ, ಕೋಲ್ಕತ್ತಾ ಇಂತಹ ನಗರಗಳಿರುತ್ತಲ್ವಾ, ಆ ಒಂದು ನಗರಗಳಲ್ಲಿ ಸಿಂಪಲ್ ಹೆಲ್ತ್ ಚೆಕಪ್ಗೋಸ್ಕರ ಅಂದ್ರೆ ಸರಿಯಾಗಿ ಒಂದು ಕಾಂಪ್ರಿಹೆನ್ಸಿವ್ ಹೆಲ್ತ್ ಚೆಕಪ್ ಅಂತಂದ್ರೆ ಒಂದು ಚೆಕಪ್ ಮಾಡಿಸೋದು, ನಮ್ಮ ದೇಹದಲ್ಲಿ ಏನಾದರೂ ತೊಂದರೆಗಳಿದೆಯಾ, ಚೆಕಪ್ಗೋಸ್ಕರ ವೇಸ್ಟ್ ಖರ್ಚಾಗ್ತಾ ಇದೆ ಅಂತಂದ್ರೆ 8,000ದಿಂದ 15,000 ಕೇವಲ ಚೆಕಪ್ಗೋಸ್ಕರ ಖರ್ಚಾಗ್ತಾ ಇದೆ. ಈ ದೊಡ್ಡ ಮೊತ್ತದ ಹಣ ನೀಡಬೇಕು ಅಂತ ಆದಾಗ ಎಷ್ಟೋ ಬಡ ಕುಟುಂಬಗಳಿಗೆ ಅದನ್ನ ಭರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟ್ಯಾಕ್ಸ್ ಬೆನಿಫಿಟ್ಸ್ ನೋಡೋದಾದ್ರೆ, ಕರೆಂಟ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಲಿಮಿಟೆಡ್ ಟು 5,000. ಟ್ಯಾಕ್ಸ್ ಅಲ್ಲಿ ಕೆಲವೊಂದು ಡಿಡಕ್ಷನ್ ಪ್ರೊಸೆಸ್ ಇದೆ, ಅಂದ್ರೆ ಇಷ್ಟು ತನಕ ನೀವು ಹೆಲ್ತ್ ಕೇರ್ಗೋಸ್ಕರ ಖರ್ಚು ಮಾಡಿದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಡಿಡಕ್ಟ್ ಆಗುತ್ತೆ ಅನ್ನೋದು. ಈಗ
ಪ್ರಿವೆಂಟಿವ್ ಹೆಲ್ತ್ ಕೇರ್‌ಗೆ ಅಂದ್ರೆ ಮೊದಲು ಹೇಳಿದ್ವಲ್ವಾ? ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಂತಂದ್ರೆ ಕಾಯಿಲೆ ಆದ್ಮೇಲೆ ಅದರ ಬಗ್ಗೆ ಖರ್ಚು ಮಾಡೋದಲ್ಲ. ಮೊದಲೇ ಅದರ ಬಗ್ಗೆ ಕ್ರಮಗಳನ್ನ ಕೈಗೊಳ್ಳೋದು. ಈ ಹೆಲ್ತ್ ಕೇರ್‌ಗೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ಡಿಡಕ್ಷನ್ ಎಷ್ಟಿದೆ? ಕೇವಲ ₹5,000. ಇನ್ಸಫಿಶಿಯಂಟ್ ಟು ಎನ್ಕರೇಜ್ ಲಾರ್ಜ್ ಸ್ಕೇಲ್ ಪಾರ್ಟಿಸಿಪೇಷನ್. ಹೀಗಾದಾಗ ಏನಾಗುತ್ತೆ? ದೊಡ್ಡ ಮಟ್ಟದಲ್ಲಿ ಇದನ್ನ ಯಾರು ಈ ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಅದು ಬಹಳ ನೆಗ್ಲಿಜಿಬಲ್ ಅಮೌಂಟ್ ಅಂತ. ಪ್ರಪೋಸ್ಡ್ ಪ್ರಿವೆಂಟಿವ್ ಹೆಲ್ತ್ ಕೇರ್ ಮೆಷರ್ಸ್. ಈಗ ಏನೇನು ಹೆಲ್ತ್ ಕೇರ್ ಮೆಷರ್‌ಗಳನ್ನ ನಾವು ಕೈಗೊಳ್ಳಬಹುದು ಅನ್ನೋದನ್ನ ಇದರಲ್ಲಿ ನೋಡ್ತೇವೆ. ಟಾರ್ಗೆಟೆಡ್ ಸ್ಕ್ರೀನಿಂಗ್ ಅಂತಂದ್ರೆ ಸರಿಯಾದ ಚೆಕಪ್ ಮಾಡೋದು. ಇಂಪ್ಲಿಮೆಂಟಿಂಗ್ ರಿಸ್ಕ್ ಬೇಸ್ಡ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಫಾರ್ ಸ್ಪೆಸಿಫಿಕ್ ಏಜ್ ಗ್ರೂಪ್ಸ್ ಅಂಡ್ ಹೆಲ್ತ್ ಕಂಡೀಷನ್ಸ್ ಟು ಡಿಟೆಕ್ಟ್ ಡಿಸೀಸ್ ಅರ್ಲಿ. ಸರಿಯಾಗಿ ಮೊದಲೇ ರಿಸ್ಕ್ ಬೇಸ್ಡ್ ಯಾವ್ದಾದ್ರು ಒಂದು ಅಪಾಯ ಎದುರಾಗ್ತಾ ಇದೆಯಾ ಅನ್ನೋದ್ರ ಕುರಿತು ಮೊದಲೇ ತಿಳ್ಕೊಂಡು ಸ್ಕ್ರೀನಿಂಗ್ ಪ್ರೋಗ್ರಾಮ್ಗಳನ್ನ ಚೆಕಪ್‌ಗಳನ್ನ ಮಾಡಬೇಕು. ಸ್ಪೆಸಿಫಿಕ್ ಏಜ್ ಗ್ರೂಪ್ಸ್ ಆಯಾ ವಯಸ್ಸಿಗೆ ತಕ್ಕ ಹಾಗೆ ಚೆಕಪ್‌ಗಳನ್ನ ನಡೆಸಬೇಕು. ಮತ್ತೆ ಹೆಲ್ತ್ ಕಂಡೀಷನ್ ಹೇಗಿದೆ ಅವರದ್ದು ಅಂತ ನೋಡ್ಕೊಂಡು ಚೆಕಪ್ ಮಾಡೋದ್ರಿಂದ ಯಾವ್ದನ್ನ ಡಿಟೆಕ್ಟ್ ಮಾಡ್ಲಿಕ್ಕಾಗುತ್ತೆ? ರೋಗಗಳು ಯಾವ ಮಟ್ಟದಲ್ಲಿ ಹರಡ್ತಾ ಇವೆ. ಸೊ ಯಾವ ಸ್ಟೇಜ್ ಅಲ್ಲಿ ಆ ಒಂದು ರೋಗಿ ಇದ್ದಾರೆ ಅನ್ನೋದನ್ನ ಮೊದಲೇ ನಾವು ತಿಳ್ಕೊಳ್ಬಹುದು. ಇನ್ನು ಟ್ಯಾಕ್ಸ್ ರಿವಿಷನ್ಸ್. ಇನ್ಕ್ರೀಸಿಂಗ್ ದಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಡಿಡಕ್ಷನ್ ಲಿಮಿಟ್ ಫ್ರಮ್ 5,000 to 15,000 ಅಂಡರ್ ಸೆಕ್ಷನ್ 80D. ಮೊದಲೇ ಹೇಳಿದಾಗೆ ಡಿಡಕ್ಷನ್ ಲಿಮಿಟ್ ಎಷ್ಟಿದೆ? 5,000. ಇದನ್ನ 15,000 ಏರಿಸಬೇಕು ಅಂತ ಈ ಒಂದು ಪಾಯಿಂಟ್ ಹೇಳುತ್ತೆ. ದಿಸ್ ಕ್ಯಾನ್ ಇನ್ಸೆಂಟಿವೈಸ್ ಇಂಡಿವಿಜುವಲ್ಸ್ ಟು ಅಂಡರ್‌ಗೋ ರೆಗ್ಯುಲರ್ ಹೆಲ್ತ್ ಚೆಕ್ಸ್. ಇಷ್ಟರ ತನಕ ಏರಿಸಿದಾಗ ಏನಾಗುತ್ತೆ? ಜನರಿಗೆ ಒಂದು ಪ್ರೋತ್ಸಾಹ ಸಿಗುತ್ತೆ. ನಮಗೆ ಟ್ಯಾಕ್ಸ್ ಬೆನಿಫಿಟ್ ಆದ್ರೂ ಇದರಿಂದ ಇದೆ. ಹಾಗಾಗಿ ಆಗಾಗ ಹೆಲ್ತ್ ಚೆಕಪ್ ಮಾಡಿಸೋಣ. ರೆಡ್ಯೂಸಿಂಗ್ ಫ್ಯೂಚರ್ ಹೆಲ್ತ್ ಕೇರ್ ಕಾಸ್ಟ್. ಅದರಿಂದ ಏನಾಗುತ್ತೆ? ಹೆಲ್ತ್ ಕೇರಿಗೋಸ್ಕರ ಬೇರೆ ಬೇರೆ ಖರ್ಚಾಗ್ತಾ ಇದೆಯಲ್ಲ, ಅದು ಸಹ ಕಡಿಮೆ ಆಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೆಂಥನಿಂಗ್. ಎನ್ಹಾನ್ಸಿಂಗ್ ದಿ ಆಯುಷ್ಮಾನ್ ಭಾರತ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಟು ಡೆಲಿವರ್ ಬೆಟರ್ ಪ್ರಿವೆಂಟಿವ್ ಕೇರ್ ಸರ್ವಿಸಸ್ ನೇಷನ್ ವೈಡ್. ಮುಖ್ಯವಾಗಿ ಇಡೀ ದೇಶದೆಲ್ಲೆಡೆ ಆಯುಷ್ಮಾನ್ ಭಾರತ್ ಹೆಲ್ತ್ ಮತ್ತೆ ವೆಲ್ನೆಸ್ ಸೆಂಟರ್‌ಗಳನ್ನ ಸರಿಯಾಗಿ ಅಭಿವೃದ್ಧಿಗೊಳಿಸಬೇಕು. ಆ ಇನ್ಫ್ರಾಸ್ಟ್ರಕ್ಚರ್ ಮೂಲಸೌಕರ್ಯಗಳನ್ನ ಎಲ್ಲರಿಗೂ ದೊರೆಯುವ ರೀತಿಯಲ್ಲಿ ಹೆಚ್ಚೆಚ್ಚು ಕಡೆ ಅದನ್ನ ಸ್ಥಾಪಿಸಬೇಕು. ಟೆಕ್ನಾಲಜಿ ಇಂಟಿಗ್ರೇಷನ್. ಲೆವರೇಜಿಂಗ್ AI enabled imaging tools for cost effective and accurate screenings to increase accessibility and reduce diagnostic errors. AI ಟೆಕ್ನಾಲಜಿಯನ್ನ ಮತ್ತೆ ಬೇರೆ ಬೇರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಕಾಸ್ಟ್ ಅನ್ನು ಕಡಿಮೆ ಮಾಡಬೇಕು. ಅದರಿಂದ ಇನ್ನಷ್ಟು ನಿಖರವಾದ ಚೆಕಪ್ ಅನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಎಲ್ಲರಿಗೂ ಅದು ದೊರೆಯಲಿಕ್ಕೆ ಕೈಗೆಟುಕುವ ದರದಲ್ಲಿ ಅದನ್ನ ದೊರಕಿಸಿಕೊಡ್ಲಿಕ್ಕೆ ಸಹಾಯ ಆಗುತ್ತೆ. ಇನ್ಶೂರೆನ್ಸ್ ಸಪೋರ್ಟ್. ಎನ್ಕರೇಜಿಂಗ್ ಇನ್ಶೂರರ್ಸ್ ಟು ಆಫರ್ ಸಬ್ಸಿಡೈಸ್ಡ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್. ಇನ್ಶೂರೆನ್ಸ್ ಕಂಪನಿಗಳಿರುತ್ತಲ್ವಾ, ಅವುಗಳಿಗೆ ಹೇಳಬೇಕು ಯಾವ ಒಂದು ಈ ಚೆಕಪ್‌ಗಳನ್ನ ಅಥವಾ ಸ್ಕ್ರೀನಿಂಗ್ ಪ್ರೋಗ್ರಾಮ್‌ಗಳನ್ನ ಸಬ್ಸಿಡಿ ಮೂಲಕ ನೀವು ಅದನ್ನ ದೊರಕಿಸಿಕೊಡ್ಲಿಕ್ಕೆ ಸಹಾಯ ಮಾಡಬೇಕು ಅಂತ. ಆಸ್ ಅ ಪಾರ್ಟ್ ಆಫ್ ಹೆಲ್ತ್ ಕೇರ್ ಪಾಲಿಸೀಸ್ ವೈಡನ್ ಪ್ರಿವೆಂಟಿವ್ ಕೇರ್ ಕವರೇಜ್. ಇದರಿಂದ ಏನಾಗುತ್ತೆ? ಹೆಚ್ಚಿನ ಜನರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಿವೆಂಟಿವ್ ಹೆಲ್ತ್ ಕೇರ್ ಕವರೇಜ್ ದೊರೆಯುತ್ತೆ. ನ್ಯೂ ಫೈನಾನ್ಸಿಂಗ್ ಟೂಲ್ಸ್. ಇನ್ನು ಫೈನಾನ್ಷಿಯಲ್ ಆಗಿ ಏನೇನು ಕ್ರಮ ಕೈಗೊಳ್ಳಬಹುದು ಅಂತಂದ್ರೆ ಹೆಲ್ತ್ ಕೇರ್ ಸೆಸ್ ಯೂಸಿಂಗ್ ಪ್ರೊಸೀಡ್ಸ್ ಟು ಸಬ್ಸಿಡೈಸ್ ಹೆಲ್ತ್ ಸ್ಕ್ರೀನಿಂಗ್ಸ್ ಫಾರ್ ದಿ ಅಂಡರ್ ಪ್ರಿವಿಲೇಜ್ಡ್. ಹೆಲ್ತ್ ಕೇರ್ ಸೆಸ್ ನ ಮೂಲಕ ಏನು ಮಾಡಬೇಕು? ಅಂಡರ್ ಪ್ರಿವಿಲೇಜ್ ಅಂತಂದ್ರೆ ಹಿಂದುಳಿದ ಜನಾಂಗದವರಿಗೆ ಇದರ ಮೂಲಕ ಬೇರೆ ಬೇರೆ ಕ್ರಮಗಳ ಮೂಲಕ ಆ ಒಂದು ಜನಾಂಗಗಳಿಗೆ ಸಹಾಯ ಮಾಡಬೇಕು. ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಈ ಒಂದು ಹೆಲ್ತ್ ಕೇರ್ ಸೆಸ್ ನ ಮೂಲಕ ಸಬ್ಸಿಡಿಯ ದರದಲ್ಲಿ ಹೆಲ್ತ್ ಕೇರ್ ಚೆಕಪ್‌ಗಳನ್ನ ಒದಗಿಸಿಕೊಡ್ಬೇಕು. GST ರೆವೆನ್ಯೂ. ಅಲೋಕೇಟಿಂಗ್ 35% GST ಆನ್ ಪ್ರಾಡಕ್ಟ್ಸ್ ಲೈಕ್ ಟೊಬ್ಯಾಕೋ ಅಂಡ್ ಶುಗರ್ ಫಾರ್ ಫಂಡಿಂಗ್ ಪ್ರಿವೆಂಟಿವ್ ಹೆಲ್ತ್ ಕೇರ್. ಈಗ ರೋಗಗಳನ್ನು ಹರಡ್ತಾ ಇದೆಯಲ್ಲ, ಟೊಬ್ಯಾಕೋ, ತಂಬಾಕು ಮತ್ತೆ ಬೇರೆ ಬೇರೆ ಶುಗರ್, ಸಕ್ಕರೆಗೆ ಸಂಬಂಧಿಸಿದ ಬೇರೆ ಬೇರೆ ಪದಾರ್ಥಗಳು, ಅವುಗಳ ಮೇಲೆ ಸುಮಾರು 35% ಆದ್ರೂ GSTನ ಹೇರಬೇಕು. ಹೀಗಾದಾಗ ಏನಾಗುತ್ತೆ? ಜನ ಅವುಗಳನ್ನ ಖರೀದಿಸುವುದು ಕಡಿಮೆ ಆಗುತ್ತೆ. ಇಂತಹ ಕಾಯಿಲೆಗಳು ಸಹ ಅದರಿಂದ ಕಡಿಮೆ ಆಗ್ತಾ ಹೋಗಬಹುದು ಅನ್ನೋದು ಈ ಒಂದು ಪಾಯಿಂಟ್‌ನ ಅರ್ಥ. ಇನ್ನು ಮುಂದಿನ ಒಂದು ಅಂಶ ಯಾವುದು ಅಂತಂದ್ರೆ ಚಾರ್ಜ್ ಶೀಟ್. ಹಲವಾರು ಸಾರಿ ನೀವು ಕೇಳಿರಬಹುದು, ಚಾರ್ಜ್ ಶೀಟ್ ಮಾಡಿದ್ದಾರೆ ಪೊಲೀಸರು ಅಥವಾ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ. ಏನು ಚಾರ್ಜ್ ಶೀಟ್ ಅಂತಂದ್ರೆ ಅಂತ ಈ ಒಂದು ಅಂಶದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ರೀಸೆಂಟ್ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್. ಮುಖ್ಯವಾಗಿ ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ರೂಲ್ ದಟ್ ಚಾರ್ಜಸ್ ಇನ್ ಅ ಚಾರ್ಜ್ ಶೀಟ್ ಕ್ಯಾನಾಟ್ ರಿಲೈ ಸೋಲಿ ಆನ್ ಅನ್ಸಬ್ಸ್ಟಾನ್ಶಿಯೇಟೆಡ್ ಕ್ಲೇಮ್ಸ್ ಆಫ್ ಕನ್ವೀನಿಯನ್ಸ್. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಒಂದು ಚಾರ್ಜ್ ಶೀಟ್ ನಲ್ಲಿ ಬೇರೆ ಬೇರೆ ಚಾರ್ಜ್ಗಳಿರುತ್ತೆ. ಏನೇನು ಅಪರಾಧ ಮಾಡಿದ್ದಾರೆ ಅಥವಾ ಯಾವ ಒಂದು ಕ್ರಮಗಳನ್ನ ಇವರ ಮೇಲೆ ಹೇರಿದ್ದಾರೆ ಅಥವಾ ಬೇರೆ ಎಲ್ಲಾ ಡೀಟೇಲ್ಸ್ಗಳು ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇರುತ್ತೆ. ಅದೆಲ್ಲ ಏನಾಗಿರ್ಬೇಕು ಅಂತಂದ್ರೆ ಸರಿಯಾದ ಆಧಾರದ ಮೇಲೆ ಇರಬೇಕು. ಅದನ್ನ ಅನ್ಸಬ್ಸ್ಟಾನ್ಶಿಯೇಟೆಡ್ ಕ್ಲೇಮ್ಸ್ ಆಫ್ ಕಾನ್ವೆನ್ಸ್ ಅಂತಂದ್ರೆ ಏನದರ ಅರ್ಥ? ಇಟ್ ಮೀನ್ಸ್ ಚಾರ್ಜಸ್ ಕೆನಾಟ್ ಬಿ ಫೈಲ್ಡ್ ಬೇಸ್ಡ್ ಸೋಲಿ ಆನ್ ಬೇಸ್ಲೆಸ್ ಆರ್ ವೇಗ್ ಅಲಿಗೇಷನ್. ಏನು ಆಧಾರ ಇಲ್ಲದೆ, ಎವಿಡೆನ್ಸ್ ಇಲ್ಲದೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಲ್ಲ ವಿತೌಟ್ ಕ್ರೆಡಿಬಲ್ ಬ್ಯಾಕಿಂಗ್.
ಅದಕ್ಕೆ ಏನಂತ ಕರೀತಾರೆ? ಅನ್ಸಬ್ಸ್ಟಾನ್ಶಿಯೇಟೆಡ್ ಕ್ಲೇಮ್ಸ್ ಆಫ್ ಕಾನ್ವಯನ್ಸ್. ಅಂದ್ರೆ ಏನಂತ ಅರ್ಥ ಆಗಿದೆಯಾ? ಅಂದ್ರೆ ಯಾವುದೇ ಬೇಸ್ ಇಲ್ಲದೆ ಏನೇನೋ ಫೈಲ್ ಮಾಡೋದು. ಯಾರೋ ಹೇಳಿದ ಮಾತ್ರಕ್ಕೆ ಅದನ್ನ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಥವಾ ಈ ತರ ಒಂದು ಅಪರಾಧ ಮಾಡಿದ್ದಾರೆ. ವೇಗ್ ಆಗಿರೋದು, ಸರಿಯಾದ ನಿಖರವಾದ ಮಾಹಿತಿ ಇಲ್ಲದೆ ಅವರ ವಿರುದ್ಧ ಕೆಲವು ಕೇಸನ್ನ ಹಾಕೋದು. ಹೀಗೆ ಆಗ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಚಾರ್ಜ್ ಶೀಟ್ ಅಂತಂದ್ರೆ ಏನು? ಚಾರ್ಜ್ ಶೀಟ್ ಇಸ್ ದಿ ಫೈನಲ್ ರಿಪೋರ್ಟ್ ಫೈಲ್ಡ್ ಬೈ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಆನ್ ಇನ್ವೆಸ್ಟಿಗೇಷನ್ ಇಂಟು ಅ ಕಾಗ್ನಿಸೇಬಲ್ ಆರ್ ನಾನ್ ಕಾಗ್ನಿಸೇಬಲ್ ಒಫೆನ್ಸ್. ಇದು ಏನು ಇದು ಅಂತಂದ್ರೆ ಫೈನಲ್ ರಿಪೋರ್ಟ್. ಇದೊಂದು ರಿಪೋರ್ಟ್ ಯಾರಿದನ್ನು ತಯಾರು ಮಾಡ್ತಾರೆ? ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗಳು. ಯಾವಾಗ? ಆಫ್ಟರ್ ಕಂಪ್ಲೀಟಿಂಗ್ ಆನ್ ಇನ್ವೆಸ್ಟಿಗೇಷನ್, ಒಂದು ತನಿಖೆ ನಡೆದ ನಂತರ ಒಂದು ಚಾರ್ಜ್ ಶೀಟ್ ಅನ್ನ ರಿಪೋರ್ಟ್ ಅನ್ನ ರೆಡಿ ಮಾಡ್ತಾರೆ. ಯಾವುದು? ಯಾವ ಅಫೆನ್ಸ್ಗೆ? ಕಾಗ್ನಿಸೇಬಲ್ ಆರ್ ನಾನ್ ಕಾಗ್ನಿಸೇಬಲ್. ಹಾಗಂದ್ರೆ ಏನು ಅಂತ ನೋಡೋಣ ಸ್ವಲ್ಪ ಹೊತ್ತಿನಲ್ಲಿ. ಪರ್ಪಸ್ ಏನಿದ್ರದ್ದು? ಮಾರ್ಕ್ಸ್ ದ ಟ್ರಾನ್ಸಿಷನ್ ಫ್ರಾಮ್ ಇನ್ವೆಸ್ಟಿಗೇಷನ್ ಟು ಪ್ರಾಸಿಕ್ಯೂಷನ್ ಇನ್ ಅ ಕ್ರಿಮಿನಲ್ ಟ್ರಯಲ್. ಮುಖ್ಯವಾಗಿ ಕ್ರಿಮಿನಲ್ ಟ್ರಯಲ್ಗಳಲ್ಲಿ ತನಿಖೆಯಿಂದ ಮುಂದೆ ಅವರಿಗೆ ಬೇರೆ ಬೇರೆ ಕಾನೂನು ಕ್ರಮಗಳನ್ನು ಕೈಗೊಳ್ತಾರಲ್ವಾ? ಪ್ರಾಸಿಕ್ಯೂಷನ್ ಅಂದ್ರೆ ಬೇರೆ ಬೇರೆ ಕ್ರಮ ಕೈಗೊಳ್ಳೋದು. ಇಷ್ಟು ಹೊತ್ತು ತನಿಖೆ ಆಗ್ತಾ ಇತ್ತು, ಈಗ ಕ್ರಮ ಕೈಗೊಳ್ಳುವ ಹಂತಕ್ಕೆ ಅದು ಹೋಗ್ಮುಟ್ಟಿದೆ. ಈ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಈ ಹಂತದಿಂದ ಈ ಹಂತಕ್ಕೆ ಹೋಗುವಾಗ ಈ ಒಂದು ಚಾರ್ಜ್ ಶೀಟ್ ಅವಶ್ಯಕತೆ ಇರುತ್ತೆ. ಕಂಟೆಂಟ್ಸ್ ಅದರಲ್ಲಿ ಏನೇನಿರುತ್ತೆ ಅಂತಂದ್ರೆ, ನೇಮ್ಸ್ ಆಫ್ ದಿ ಅಕ್ಯೂಸ್ಡ್ ಅಂಡ್ ವಿಟ್ನೆಸ್. ಯಾರು ಅಕ್ಯೂಸ್ಡ್, ಆರೋಪಿ ಯಾರು, ಮತ್ತೆ ವಿಟ್ನೆಸ್ ಯಾರು ಅಂದ್ರೆ ಯಾರು ಸಾಕ್ಷಿ ಅನ್ನೋದೆಲ್ಲ ಅದರಲ್ಲಿ ಇರುತ್ತೆ. ನೇಚರ್ ಆಫ್ ದಿ ಅಫೆನ್ಸ್ ಕಮಿಟೆಡ್, ಯಾವ ಒಂದು ಅಪರಾಧವನ್ನು ಅವರು ಎಸಗಿದ್ದಾರೆ ಅನ್ನುವ ಮಾಹಿತಿ ಇರುತ್ತೆ. ಡೀಟೇಲ್ಸ್ ಆಫ್ ಅರೆಸ್ಟ್, ಯಾವಾಗ ಅವರನ್ನ ಅರೆಸ್ಟ್ ಮಾಡಿದ್ರು, ಯಾವಾಗ ಕಸ್ಟಡಿಗೆ ತೆಗೆದುಕೊಂಡ್ರು. ಆರ್ ರಿಲೀಸ್ ಆಫ್ ದಿ ಅಕ್ಯೂಸ್ಡ್, ಯಾವಾಗ ಅವರನ್ನ ಬಿಡ್ಲಾಯ್ತು. ಎಲ್ಲ ವಿಚಾರಗಳು ಆ ಒಂದು ಚಾರ್ಜ್ ಶೀಟ್ ನಲ್ಲಿ ಇರುತ್ತೆ. ಅದರ ಫಾರ್ಮ್ ಹೇಗಿರುತ್ತೆ ಅಂತಂದ್ರೆ, ಪ್ರಿಪೇರ್ಡ್ ಇನ್ ಅ ಸ್ಟೇಟ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್. ಪ್ರತಿ ರಾಜ್ಯಕ್ಕೂ ಅದರದೇ ಆದ ಒಂದು ಫಾರ್ಮ್ಯಾಟ್ ಇರುತ್ತೆ. ಆ ಸ್ಟೇಟ್ ಹೇಳಿದ ಆ ಫಾರ್ಮ್ಯಾಟ್ ನಲ್ಲೇ ಆ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡ್ತಾರೆ. ಇಂಪಾರ್ಟೆನ್ಸ್ ಏನಿದ್ರದ್ದು? ಇನಿಷಿಯೇಟ್ಸ್ ಪ್ರಾಸಿಕ್ಯೂಷನ್ ಇನ್ ಕ್ರಿಮಿನಲ್ ಕೇಸಸ್. ಮೊದಲೇ ಹೇಳಿದಾಗೆ ಇಷ್ಟೊತ್ತು ತನಿಖೆ ನಡೀತಾ ಇತ್ತು, ಈಗ ಕಾನೂನು ಕ್ರಮ ಕೈಗೊಳ್ಳುವ ಒಂದು ಹಂತಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೆ ಒಂದು ಇನಿಷಿಯೇಷನ್ ಕೊಡುತ್ತೆ. ಕ್ಲಿಯರ್ಲಿ ಔಟ್ಲೈನ್ಸ್ ಚಾರ್ಜಸ್ ಫಾರ್ ಕೋರ್ಟ್ ಪ್ರೊಸೀಡಿಂಗ್ಸ್. ಅದರಲ್ಲಿ ಸರಿಯಾಗಿ ಯಾವ ಕೋರ್ಟ್ ಪ್ರೊಸೀಡಿಂಗ್ ಗಳಿದೆ, ಏನೇನು ಚಾರ್ಜಸ್ ಗಳಿದೆ ಆ ಒಂದು ಆರೋಪಿಯ ಮೇಲೆ ಅನ್ನೋದನ್ನ ಸರಿಯಾಗಿ ಹೇಳಲಾಗಿರುತ್ತೆ. ಹೆಲ್ಪ್ಸ್ ಅಕ್ಯೂಸ್ಡ್ ಇಂಡಿವಿಜುವಲ್ಸ್ ಅಂಡರ್ಸ್ಟ್ಯಾಂಡ್ ದ ಚಾರ್ಜಸ್, ಏಡಿಂಗ್ ಇನ್ ಬೇಲ್ ಅಪ್ಲಿಕೇಶನ್. ಮುಖ್ಯವಾಗಿ ಆರೋಪಿ ಇದ್ದಾರೆ, ಅವರು ನಿಜವಾಗ್ಲೂ ಅಪರಾಧಿ ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಒಂದು ವೇಳೆ ಅವರು ಅಪರಾಧ ಎಸಗಿಲ್ಲದೆ ಇದ್ರೆ ಈ ಒಂದು ಚಾರ್ಜಸ್ ಗಳನ್ನ ಅವರು ನೋಡಿಕೊಂಡು ಬೇಲಿಗೆ ಅಪ್ಲೈ ಮಾಡ್ಲಿಕ್ಕೂ ಇದರಲ್ಲಿ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ಆ ಚಾರ್ಜ್ ಶೀಟ್ ನೋಡಿಕೊಂಡು ನನಗೆ ಬೇಲ್ ಸಿಗಬಹುದಾ, ಅಥವಾ ಈ ಬೇಲಿಗೆ ಅವಕಾಶ ಇದೆಯಾ, ಅಥವಾ ಯಾವುದೇ ಒಂದು ಬೇರೆ ಬೇರೆ ಸಹಾಯಗಳನ್ನ ಕೈಗೊಳ್ಳಬಹುದಾ ಅನ್ನೋದು ಸಹ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಆಗಿರುತ್ತೆ. ಟೈಮ್ ಲಿಮಿಟ್ಸ್ ಫಾರ್ ಫೈಲಿಂಗ್. ಚಾರ್ಜ್ ಶೀಟ್ ಅನ್ನ ಎಷ್ಟು ದಿವಸದೊಳಗೆ ಫೈಲ್ ಮಾಡಬೇಕು ಅನ್ನೋ ಲಿಮಿಟ್ ಇದೆ. ಲೋವರ್ ಕೋರ್ಟ್ಗಳಿಗೆ ಎಷ್ಟಿದೆ? ಮಸ್ಟ್ ಬಿ ಫೈಲ್ಡ್ ವಿತಿನ್ 60 days ಫ್ರಾಮ್ ದಿ ಅರೆಸ್ಟ್ ಡೇಟ್. ಯಾವಾಗ ಒಬ್ಬ ಆರೋಪಿನ ಅರೆಸ್ಟ್ ಮಾಡ್ತಾರೋ ಅದಾದ 60 ದಿವಸದ ಒಳಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕು. ಇನ್ನು ಸೆಷನ್ ಕೋರ್ಟ್ಗಳಲ್ಲಿ ಮಸ್ಟ್ ಬಿ ಫೈಲ್ಡ್ ವಿತಿನ್ 90 days, ಸುಮಾರು 90 ದಿನಗಳ ಕಾಲಾವಧಿ ಇದೆ, ಅದರ ಒಳಗಡೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕು. ಡಿಫಾಲ್ಟ್ ಬೇಲ್ ಇಫ್ ನಾಟ್ ಫೈಲ್ಡ್ ವಿತಿನ್ ದೀಸ್ ಲಿಮಿಟ್, ಒಂದು ವೇಳೆ 60 ದಿವಸ ಅಥವಾ 90 ದಿವಸ ಅದರ ಒಳಗೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡದೇ ಇದ್ರೆ ಅಕ್ಯೂಸ್ಡ್ ಗೇನ್ಸ್ ದ ರೈಟ್ ಟು ಡಿಫಾಲ್ಟ್ ಬೇಲ್. ಆವಾಗ ಅವರಿಗೆ ಆಟೋಮೆಟಿಕ್ ಆಗಿ ಡಿಫಾಲ್ಟ್ ಆಗಿ ಬೇಲ್ ಸಿಗುತ್ತೆ. ಫೈಲಿಂಗ್ ರಿಕ್ವೈರ್ಮೆಂಟ್. ಫೈಲ್ ಮಾಡೋದಾದ್ರೆ ಏನೇನು ಬೇಕು? ಮ್ಯಾಂಡೇಟರಿ. ಫೈಲಿಂಗ್ ಇಸ್ ಕಂಪಲ್ಸರಿ ಫಾರ್ ಕಾಗ್ನಿಸೇಬಲ್ ಅಫೆನ್ಸಸ್. ಕಾಗ್ನಿಸೇಬಲ್ ಅಫೆನ್ಸ್ ಗಳಿಗೆ ಈ ಒಂದು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದು ಕಂಪಲ್ಸರಿ, ಅದು ಮಾಡಲೇಬೇಕು. ನಾನ್ ಮ್ಯಾಂಡೇಟರಿ ಯಾವುದಕ್ಕೆ? ಫಾರ್ ನಾನ್ ಕಾಗ್ನಿಸೇಬಲ್ ಅಫೆನ್ಸಸ್ ಫೈಲಿಂಗ್ ಇಸ್ ಓನ್ಲಿ ರಿಕ್ವೈರ್ಡ್ ಇಫ್ ಆರ್ಡರ್ಡ್ ಬೈ ಮ್ಯಾಜಿಸ್ಟ್ರೇಟ್. ಮ್ಯಾಜಿಸ್ಟ್ರೇಟಿನ ಆರ್ಡರ್ ಇದ್ರೆ ಮಾತ್ರ ಫೈಲಿಂಗ್ ಮಾಡಬಹುದು ಇದರಲ್ಲಿ. ಕಾಗ್ನಿಸೇಬಲ್ ಮತ್ತೆ ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಂದ್ರೆ ಏನು? ಕಾಗ್ನಿಸೇಬಲ್ ಅಂತಂದ್ರೆ ಪೊಲೀಸ್ ಕ್ಯಾನ್ ಇನ್ವೆಸ್ಟಿಗೇಟ್ ಅಂಡ್ ಅರೆಸ್ಟ್ ವಿತೌಟ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್. ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಇಲ್ಲದೆ ಪೊಲೀಸರು ಅದನ್ನ ಇನ್ವೆಸ್ಟಿಗೇಟ್ ಮಾಡಬಹುದು, ಅರೆಸ್ಟ್ ಮಾಡಬಹುದು. ಉದಾಹರಣೆಗೆ ಮರ್ಡರು, ಥೆಫ್ಟ್, ರೇಪ್, ಈ ಎಲ್ಲಾ ಒಂದು ಅಪರಾಧಗಳಿರುತ್ತಲ್ವಾ, ಈ ಅಪರಾಧಗಳಿಗೆ ಸಂಬಂಧಿಸಿದ ಹಾಗೆ ಇವುಗಳನ್ನು ಏನೆಂದು ಕರೀತಾರೆ? ಕಾಗ್ನಿಸೇಬಲ್ ಅಫೆನ್ಸ್. ಮ್ಯಾಜಿಸ್ಟ್ರೇಟಿನ ಪರ್ಮಿಷನ್ ಇಲ್ಲದೆ ಅರೆಸ್ಟ್ ಮಾಡಬಹುದು ಇದರಲ್ಲಿ. ಇನ್ನು ನಾನ್ ಕಾಗ್ನಿಸೇಬಲ್ ಅಫೆನ್ಸ್ ಅಂತಂದ್ರೆ ಪೊಲೀಸ್ ರಿಕ್ವೈರ್ ಅ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಟು ಇನ್ವೆಸ್ಟಿಗೇಟ್ ಆರ್ ಅರೆಸ್ಟ್. ಇದರಲ್ಲಿ ಮ್ಯಾಜಿಸ್ಟ್ರೇಟರ ಪರ್ಮಿಷನ್ ಬೇಕಾಗುತ್ತೆ ಅರೆಸ್ಟ್ ಮಾಡೋದು ಅಥವಾ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ. ಉದಾಹರಣೆಗೆ ಡಿಫೆಮೇಷನ್, ಮಾನಹಾನಿ ಮೊಕದ್ದಮೆ ಅಂತ ಹೂಡ್ತಾರೆ. ಮತ್ತೆ ಪಬ್ಲಿಕ್ ನ್ಯೂಸೆನ್ಸ್ ಅಂತಂದ್ರೆ ಸಾರ್ವಜನಿಕವಾಗಿ ಕೆಲವೊಂದು ಗಲಾಟೆಗಳು ಆಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಮೊದಲು ಮ್ಯಾಜಿಸ್ಟ್ರೇಟಿನ ಪರ್ಮಿಷನ್ ತಗೊಂಡಾಗ ಮಾತ್ರ ಅದನ್ನ ಇನ್ವೆಸ್ಟಿಗೇಟ್ ಮಾಡಬಹುದು ಅಥವಾ ಆ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಬಹುದು. ಇದು ಕಾಗ್ನಿಸೇಬಲ್ ಮತ್ತು ನಾನ್ ಕಾಗ್ನಿಸೇಬಲ್ ಅಫೆನ್ಸ್ಗೆ ಒಂದು ಮಾಹಿತಿ. ಇನ್ನು ಮುಂದಿನ ವಿಚಾರ KM3 ನೆಟ್ ಪ್ರಾಜೆಕ್ಟ್. ಏನಿದು KM3 ನೆಟ್ ಪ್ರಾಜೆಕ್ಟ್ ಅಂತಂದ್ರೆ,
Scientists are setting up two underwater telescopes in Mediterranean Sea to detect high energy neutrinos, tiny hard to detect particles often called ghost particles. ಸೈಂಟಿಸ್ಟ್ಗಳು ಏನ್ ಮಾಡ್ತಾ ಇದ್ದಾರೆ, ಮೆಡಿಟರೇನಿಯನ್ ಸಮುದ್ರದ ಒಳಗೆ 2 ಅಂಡರ್ ವಾಟರ್ ಟೆಲಿಸ್ಕೋಪ್ ಅನ್ನ ಅಲ್ಲಿ ಸೆಟ್ ಮಾಡ್ತಾ ಇದ್ದಾರೆ. ಅದು ಏನ್ ಮಾಡುತ್ತೆ ಅಂತಂದ್ರೆ ಹೈ ಎನರ್ಜಿ ನ್ಯೂಟ್ರಿನೋಗಳನ್ನ ಡಿಟೆಕ್ಟ್ ಮಾಡೋದು ಅದ್ರ ಕೆಲಸ. ನ್ಯೂಟ್ರಿನೋಗಳಂತಂದ್ರೆ ಏನು? ಟೈನಿ, ಅದು ಚಿಕ್ಕದು, ಹಾರ್ಡ್ ಟು ಡಿಟೆಕ್ಟ್, ಅದನ್ನ ಅಷ್ಟು ಬೇಗ ಕಂಡುಹಿಡಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚಿಕ್ಕದು. ಆಫನ್ ಕಾಲ್ಡ್ ಗೋಸ್ಟ್ ಪಾರ್ಟಿಕಲ್, ಗೋಸ್ಟ್ ಪಾರ್ಟಿಕಲ್ ಅಂತಾನು ಅದಕ್ಕೆ ಕರೀತಾರೆ. ಈಗ ಸಮುದ್ರದ ಒಳಗೆ ಅವುಗಳನ್ನ ಡಿಟೆಕ್ಟ್ ಮಾಡೋದು ಇದ್ರ ಕೆಲಸ. ಯಾವ್ದ್ರ ಕೆಲಸ? KM3 ನೆಟ್ ಪ್ರಾಜೆಕ್ಟ್ ನ ಕೆಲಸ. ಎಲ್ಲಿದೆ ಅದು? ಮೆಡಿಟರೇನಿಯನ್ ಸಿ ಒಳಗಡೆ ಇದೆ. ಅಬೌಟ್ KM3 ನೆಟ್, a large scale telescope project covering 1 cubic kilometer to study neutrinos. ಇಲ್ಲಿ ಇದೆಯಲ್ವಾ, ಇದೊಂದು ಅದರ ಒಂದು ಇಮ್ಯಾಜಿನೇಷನ್ಗೆ ಕೊಟ್ಟಿರುವಂತಹ ಚಿತ್ರ. ಇಷ್ಟು ದೊಡ್ಡ ದೊಡ್ಡ ಟೆಲಿಸ್ಕೋಪ್ ಗಳನ್ನ ಅಲ್ಲಿ ಅಳವಡಿಸಿರ್ತಾರೆ. ಅದು ಬೇರೆ ಬೇರೆ ನ್ಯೂಟ್ರಿನೋಗಳನ್ನ ಸ್ಟಡಿ ಮಾಡುತ್ತೆ. ಎಷ್ಟು ಅದರ ಏರಿಯಾ? ಸುಮಾರು 1 ಕ್ಯೂಬಿಕ್ ಕಿಲೋಮೀಟರ್, 1 ಕ್ಯೂಬಿಕ್ ಕಿಲೋಮೀಟರ್ ರೇಂಜ್ ಅಲ್ಲಿ ಅದನ್ನ ಅಳವಡಿಸಿದ್ದಾರೆ. ವರ್ಕ್ಸ್ ಬೈ ಡಿಟೆಕ್ಟಿಂಗ್ ಫೇಂಟ್ ಲೈಟ್ ಪ್ರೊಡ್ಯೂಸ್ಡ್ ವೆನ್ ನ್ಯೂಟ್ರಿನೋಸ್ ಇಂಟರಾಕ್ಟ್ ವಿತ್ ವಾಟರ್ ಮಾಲಿಕ್ಯೂಲ್ಸ್. ಈಗ ನ್ಯೂಟ್ರಿನೋಗಳು ಈಗ ವಾಟರ್ ಮಾಲಿಕ್ಯೂಲ್ ಇರುತ್ತಲ್ವಾ, ಅಂದ್ರೆ ನೀರಿನ ಒಂದು ಅಣುಗಳ ಜೊತೆ ಇಂಟರಾಕ್ಟ್ ಮಾಡಿದಾಗ ಕೆಲವೊಂದು ಫೇಂಟ್ ಲೈಟ್ ಪ್ರೊಡ್ಯೂಸ್ ಆಗುತ್ತೆ. ಇದನ್ನ ಅದು ಕ್ಯಾಪ್ಚರ್ ಮಾಡಿ ಆಗ ವರ್ಕ್ ಮಾಡುತ್ತೆ. ಅಂದ್ರೆ ಚೆರೆಂಕೋ ರೇಡಿಯೇಷನ್ ಅಂತ ಕರೀತಾರೆ. ಈ ಒಂದು ಶಬ್ದವನ್ನು ನೆನಪಿಟ್ಕೊಳ್ಳಿ, ಚೆರೆಂಕೋ ರೇಡಿಯೇಷನ್. ಯಾವ UPSC ಕೆಲವೊಂದ್ಸರಿ ಪ್ರಿಲಿಮ್ಸ್ ಅಲ್ಲಿ ಇದನ್ನ ಕೇಳ್ತಾರೆ, ಚೆರೆಂಕೋ ರೇಡಿಯೇಷನ್ ಇಸ್ ರಿಲೇಟೆಡ್ ಟು ಅಂತ. ಇದು ನ್ಯೂಟ್ರಿನೋಗಳು ಮತ್ತೆ ವಾಟರ್ ಮಾಲಿಕ್ಯೂಲ್ ಇಂಟರಾಕ್ಷನ್ ಗೆ ಸಂಬಂಧಪಟ್ಟಂತ ಒಂದು ಶಬ್ದ. ಇಟ್ಸ್ ಯುರೋಪಿಯನ್ ರಿಸರ್ಚ್ ಎಫರ್ಟ್. ಯಾವ ದೇಶ ಇದು ಮಾಡ್ತಾ ಇರೋದು? ಮುಖ್ಯವಾಗಿ ಯುರೋಪಿಯನ್ ಟೀಮ್ ವಿತ್ ಕಂಟ್ರೀಸ್ ಕೊಲಾಬರೇಟಿಂಗ್ ಟು ಸ್ಟಡಿ ದ ಯೂನಿವರ್ಸ್. ಬೇರೆ ಬೇರೆ ದೇಶಗಳ ಜೊತೆ ಯುರೋಪ್ ಕೈ ಜೋಡಿಸಿ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಯಾಕೆ? ಸ್ಟಡಿ ದ ಯೂನಿವರ್ಸ್, ಜಗತ್ತನ್ನ ಹೆಚ್ಚು ತಿಳ್ಕೋಬೇಕು ಅನ್ನೋದು ಅದರ ಆಸೆ. ಕೀ ಕಾಂಪೊನೆಂಟ್ಸ್ ಏನೇನು ಅಂತಂದ್ರೆ ಆರ್ಕ್ ಅಂತ ಕರಿಬಹುದು, ಆಸ್ಟ್ರೋ ಪಾರ್ಟಿಕಲ್ ರಿಸರ್ಚ್. ಇದರಲ್ಲಿ ಲೊಕೇಟೆಡ್ ಆಫ್ ದಿ ಕೋಸ್ಟ್ ಆಫ್ ಸಿಲಿಸಿ, ಇಟಲಿ. ಈ ಒಂದು ಇಟಲಿ ಮತ್ತೆ ಸಿಲಿಸಿಗಳ ಕೋಸ್ಟ್ ಗಳಲ್ಲಿ ಇದನ್ನ ಲೊಕೇಟ್ ಮಾಡಿದ್ದಾರೆ. ಫೋಕಸಿಂಗ್ ಆನ್ ಸ್ಟಡಿಂಗ್ ನ್ಯೂಟ್ರಿನೋಸ್ ಫ್ರಾಮ್ ಡಿಸ್ಟೆಂಟ್ ಕಾಸ್ಮಿಕ್ ಇವೆಂಟ್ಸ್ ಲೈಕ್ ಸೂಪರ್ನೋವಾ, ಗಾಮಾ ರೇ ಬಸ್ಟ್, ಕೊಲೈಡಿಂಗ್ ಸ್ಟಾರ್ಸ್ ಅಂತಂದ್ರೆ ಮುಖ್ಯವಾಗಿ ಬಹಳ ದೂರದಲ್ಲಿ ಯಾವುದೋ ಒಂದು 2 ಸ್ಟಾರ್ಗಳು ಕೊಲೈಡ್ ಆದವು ಅಂತಾದ್ರೆ, ಅಥವಾ ಸೂಪರ್ನೋವಾ ಅಂತ ಎಕ್ಸ್ಪ್ಲೋಡ್ ಆಯಿತು ಅಂತಾದ್ರೆ ಅದರಿಂದ ಬರುತ್ತಲ್ವಾ ನ್ಯೂಟ್ರಿನೋಗಳು, ಅದನ್ನ ಸ್ಟಡಿ ಮಾಡೋದು ಇದ್ರ ಕೆಲಸ. ಯಾವ್ದ್ರದ್ದು? ಆಸ್ಟ್ರೋ ಪಾರ್ಟಿಕಲ್ ರಿಸರ್ಚ್. ಎಲ್ಲಿದೆ ಇದು? ಸಿಲಿಸಿ, ಇಟಲಿಗಳ ಕೋಸ್ಟ್, ಆ ಸಮುದ್ರ ತೀರಗಳಲ್ಲಿ ಇದೆ. ಇನ್ನು ಮುಂದಿನದು ಆರ್ಕಾ, ಆಸಿಲೇಷನ್ ರಿಸರ್ಚ್. ಏನ್ ಮಾಡುತ್ತೆ ಅಂತಂದ್ರೆ ಸ್ಟಡೀಸ್ ನ್ಯೂಟ್ರಿನೋಸ್ ಕ್ರಿಯೇಟೆಡ್ ಇನ್ ದಿ ಅರ್ತ್ ಅಟ್ಮಾಸ್ಫಿಯರ್ ಟು ಲರ್ನ್ ಮೋರ್ ಅಬೌಟ್ ದೇರ್ ಪ್ರಾಪರ್ಟೀಸ್. ಯಾವ್ಯಾವ ನ್ಯೂಟ್ರಿನೋಗಳು ಭೂಮಿಯ ವಾತಾವರಣದಲ್ಲೇ ಸೃಷ್ಟಿಯಾಗಿರುತ್ತೋ ಅವುಗಳನ್ನ ಸ್ಟಡಿ ಮಾಡೋದು ಇದ್ರ ಕೆಲಸ. ಯಾವ್ದ್ರದ್ದು? ಆಸಿಲೇಷನ್ ರಿಸರ್ಚ್. ಎಲ್ಲಿದೆ ಇದು? ಲೊಕೇಟೆಡ್ ಆಫ್ ದಿ ಕೋಸ್ಟ್ ಆಫ್ ಫ್ರಾನ್ಸಿನ ಒಂದು ಕೋಸ್ಟ್ ಪ್ರದೇಶದಲ್ಲಿ ಇದನ್ನ ಅಳವಡಿಸಿದ್ದಾರೆ. ಹೇಗೆ ವರ್ಕ್ ಆಗುತ್ತೆ? ಹೌ ಇಟ್ ವರ್ಕ್ಸ್? ಥೌಸಂಡ್ಸ್ ಆಫ್ ಆಪ್ಟಿಕಲ್ ಸೆನ್ಸರ್ಸ್ ಆರ್ ಪ್ಲೇಸ್ಡ್ ಡೀಪ್ ಅಂಡರ್ ವಾಟರ್. ಸುಮಾರು 1000 ಗಟ್ಟಲೆ ಆಪ್ಟಿಕಲ್ ಸೆನ್ಸರ್ ಗಳನ್ನ ಆ ಒಂದು ನೀರಿನ ಒಳಗಡೆ ಅಂಡರ್ ವಾಟರ್ ಅಲ್ಲಿ ಅದನ್ನ ಸೇರಿಸಿದ್ದಾರೆ. ಟು ಡಿಟೆಕ್ಟ್ ಲೈಟ್ ಫ್ರಮ್ ಕೊಲಿಷನ್ ಬಿಟ್ವೀನ್ ನ್ಯೂಟ್ರಿನೋಸ್ ಅಂಡ್ ಅರ್ತ್ ಪಾರ್ಟಿಕಲ್. ನ್ಯೂಟ್ರಿನೋಗಳು ಮತ್ತೆ ಭೂಮಿಯ ಕೆಲವೊಂದು ಪಾರ್ಟಿಕಲ್ ಇರುತ್ತಲ್ವಾ, ಅದ್ರ ಜೊತೆ ಕೊಲೈಡ್ ಆದಾಗ ಲೈಟ್ ಬರುತ್ತೆ. ಆ ಲೈಟ್ ಅನ್ನ ಡಿಟೆಕ್ಟ್ ಮಾಡಿ ಅವುಗಳನ್ನು ಸ್ಟಡಿ ಮಾಡೋದು ಇದ್ರ ಕೆಲಸ. ಮೆಡಿಟರೇನಿಯನ್ ಸಿ ಬಗ್ಗೆ ಆಗಾಗ UPSC ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಕೇಳ್ತಾನೆ ಇರ್ತಾರೆ. ಅದರ ಬಾರ್ಡರ್ ಕಂಟ್ರಿಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಮೆಡಿಟರೇನಿಯನ್ ಸಿ ಬಾರ್ಡರಿಂಗ್ ಕಂಟ್ರೀಸ್. ಈ ಇಮೇಜ್ ಅನ್ನ ಇನ್ನೊಂದ್ಸಾರಿ ಸ್ಟಡಿ ಮಾಡಿ. ಮುಂದಿನ ವಿಚಾರ, ಅಟಾಮಿಕ್ ಕ್ಲಾಕ್. ವಾಟ್ ಇಸ್ ಎನ್ ಅಟಾಮಿಕ್ ಕ್ಲಾಕ್? ಕ್ಲಾಕ್ ದಟ್ ಯೂಸಸ್ ವೈಬ್ರೇಷನ್ ಆಫ್ ಆಟಮ್ಸ್ ಟು ಮೆಜರ್ ಟೈಮ್. ಅಟಾಮಿಕ್ ಕ್ಲಾಕ್ ಅಂತಂದ್ರೆ ಆಟಮ್ನೊಳಗಡೆ ವೈಬ್ರೇಟ್ ಆಗ್ತಾ ಇರುತ್ತೆ. ಆ ವೈಬ್ರೇಷನ್ ಗಳನ್ನ ಯೂಸ್ ಮಾಡಿಕೊಂಡು ಟೈಮ್ ಅನ್ನ ಮೆಜರ್ ಮಾಡೋ ಒಂದು ಕ್ಲಾಕಿಗೆ ಏನಂತ ಕರಿತೇವೆ? ಅಟಾಮಿಕ್ ಕ್ಲಾಕ್. ಇಟ್ ಇಸ್ ದಿ ಮೋಸ್ಟ್ ಅಕ್ಯುರೇಟ್ ಕ್ಲಾಕ್ ವಿತ್ ಅನ್ ಎರರ್ ಆಫ್ ಓನ್ಲಿ ಅ ಫ್ಯೂ ಬಿಲಿಯನ್ಸ್ ಆಫ್ ಸೆಕೆಂಡ್ ಪರ್ ಡೇ. ಅಂದ್ರೆ ಇದು ಎಷ್ಟು, ಇದರಲ್ಲಿ ಎರರೇ ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ತಪ್ಪುಗಳು ಆಗೋದೇ ಇಲ್ಲ ಕ್ಲಾಕ್ ಅಲ್ಲಿ. ಯಾಕಂದ್ರೆ ಒಂದು ದಿವಸಕ್ಕೆ ಒಂದು ಸೆಕೆಂಡಿನ ಬಿಲಿಯನ್ತ್ ಪಾರ್ಟ್, ಅಂದ್ರೆ 1 ಸೆಕೆಂಡ್ ಅಂತಂದ್ರೆ 100 ಕೋಟಿ ಭಾಗ ಮಾಡಿದ್ರೆ, ಬೇರೆ ಬೇರೆ ಭಾಗ ಮಾಡಿದ್ರೆ ಅದರಲ್ಲೂ ಒಂದು ಚಿಕ್ಕ ಪಾರ್ಟ್ ಅಲ್ಲಿ ಒಂದು ತಪ್ಪಾಗಬಹುದು ಅಷ್ಟೇ. ಚಿಕ್ಕ ಎರರ್ ಇರುತ್ತೆ ಇದರಲ್ಲಿ. ಹಾಗಾಗಿ ಹೆಚ್ಚು ಅಕ್ಯುರೇಟ್ ಆಗಿರೋ ಒಂದು ಕ್ಲಾಕ್ ಅಂತ ಇದಕ್ಕೆ ಕರೀತಾರೆ. ಯಾವುದು? ಅಟಾಮಿಕ್ ಕ್ಲಾಕ್. ವರ್ಕ್ಸ್ ಬೆಟರ್ ದೆನ್ ನಾರ್ಮಲ್ ಕ್ಲಾಕ್ಸ್ ಬಿಕಾಸ್ ಅಟಾಮಿಕ್ ವೈಬ್ರೇಷನ್ಸ್ ಆರ್ ಹೈಲಿ ಸ್ಟೇಬಲ್ ಅಂಡ್ ಪ್ರಿಸೈಸ್. ಇದು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗದ ಕ್ಲಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಅಟಾಮಿಕ್ ಅಂದ್ರೆ ಆಟಮ್ಗಳಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತಲ್ವಾ, ಆ ವೈಬ್ರೇಷನ್ ಹೇಗಿರುತ್ತೆ ಅಂತಂದ್ರೆ ಹೈಲಿ ಸ್ಟೇಬಲ್ ಮತ್ತೆ ಪ್ರಿಸೈಸ್, ಕರೆಕ್ಟ್ ಆಗಿ ಸ್ಟೇಬಲ್ ಆಗಿರೋದಂತಹ ಒಂದು ವೈಬ್ರೇಷನ್ ಆಗ್ತಾ ಇರುತ್ತೆ. ಇದನ್ನ ಇಟ್ಕೊಂಡು ಅದು ಕ್ಲಾಕ್ ಮೆಜರ್ ಮಾಡೋದ್ರಿಂದ ಆ ಒಂದು ಟೈಮ್ ಸಹ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತೆ. ಹೌ ಡಸ್ ಇಟ್ ವರ್ಕ್? ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಇಟ್ ಯೂಸಸ್ ಅ ಸ್ಪೆಷಲ್ ಆಟಮ್, ಯೂಶುವಲಿ ಸೀಸಿಯಂ. ಸೀಸಿಯಂ ಅನ್ನೋ ಒಂದು ಆಟಮ್ ಅನ್ನ ಯೂಸ್ ಮಾಡುತ್ತೆ.
ವಿಚ್ ವೈಬ್ರೇಟ್ಸ್ ಅಟ್ ಅ ವೆರಿ ಸ್ಪೆಸಿಫಿಕ್ ರೇಟ್. ಆ ಐಟಮ್ ಏನಾಗುತ್ತೆ ಅಂತಂದ್ರೆ ಒಂದು ಪರ್ಫೆಕ್ಟ್ ರೇಟ್ ಅಲ್ಲಿ ಆ ಒಂದು ರೇಟ್ ನಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ ಅದು. ಡಿವೈಸ್ ಕಾಲ್ಡ್ ಮೈಕ್ರೋವೇವ್ ಕ್ಯಾವಿಟಿ ಹೋಲ್ಡ್ ಸೀಸಿಯಂ ವೇಪರ್. ಇದರ ಸೀಸಿಯಂ ವೇಪರ್ ಅನ್ನ ಮತ್ತೊಂದು ಮೈಕ್ರೋವೇವ್ ಕ್ಯಾವಿಟಿ ಅನ್ನೋದನ್ನ ಹೋಲ್ಡ್ ಮಾಡುತ್ತೆ. ಕ್ಯಾವಿಟಿ ಏನ್ ಮಾಡುತ್ತೆ, ಅದು ಸೀಸಿಯಂ ವೇಪರ್ ಅನ್ನ ಹಿಡ್ಕೊಳ್ಳುತ್ತೆ. ಮೈಕ್ರೋವೇವ್ ಸಿಗ್ನಲ್ ಮೇಕ್ಸ್ ದಿ ಸೀಸಿಯಂ ಆಟಮ್ಸ್ ವೈಬ್ರೇಟ್. ಈ ಮೈಕ್ರೋವೇವ್ ಸಿಗ್ನಲ್ ಇದೆಯಲ್ಲ, ಅದು ಸೀಸಿಯಂ ಆಟಮ್ ಅನ್ನ ವೈಬ್ರೇಟ್ ಮಾಡೋ ತರ ಮಾಡುತ್ತೆ, ಎಮಿಟಿಂಗ್ ರೇಡಿಯೇಷನ್. ಅದರಿಂದ ರೇಡಿಯೇಷನ್ ಬರುತ್ತೆ. ಕ್ಲಾಕ್ ಮೆಜರ್ ದಿಸ್ ರೇಡಿಯೇಷನ್. ಆಗ ಕ್ಲಾಕ್ ಆ ರೇಡಿಯೇಷನ್ ಮೆಜರ್ ಮಾಡಿ ಆಗ ಫ್ರೀಕ್ವೆನ್ಸಿ ಇರುತ್ತಲ್ವಾ ಅದರದ್ದು, ಅದರ ಮೂಲಕ ಟೈಮ್ ಎಷ್ಟು ಅಂತ ಕರೆಕ್ಟ್ ಆಗಿ ನಿಖರವಾಗಿ ತೋರಿಸುತ್ತೆ. ಮೊದಲು ಸೀಸಿಯಂ ಆಟಮ್ ಇತ್ತು, ಅದು ಕರೆಕ್ಟ್ ಆಗಿ ಒಂದು ಸ್ಪೆಸಿಫಿಕ್ ರೇಟ್ ಅಲ್ಲಿ ವೈಬ್ರೇಟ್ ಆಗುತ್ತೆ. ನಂತರ ಒಂದು ಮೈಕ್ರೋವೇವ್ ಕ್ಯಾವಿಟಿ ಅಂತ ಒಂದು ಡಿವೈಸ್ ಇದೆ, ಅದು ಸೀಸಿಯಂ ವೇಪರ್ ಅನ್ನ ಹೋಲ್ಡ್ ಮಾಡುತ್ತೆ. ನೆಕ್ಸ್ಟ್ ಮೈಕ್ರೋವೇವ್ ಸಿಗ್ನಲ್ ಅನ್ನ ಸೀಸಿಯಂ ಆಟಮ್ ವೈಬ್ರೇಟ್ ಆಗುತ್ತಲ್ವಾ, ಅದರಿಂದ ರೇಡಿಯೇಷನ್ ಎಮಿಟ್ ಆಗುತ್ತೆ. ಈಗ ಕ್ಲಾಕ್ ಏನ್ ಮಾಡುತ್ತೆ, ರೇಡಿಯೇಷನ್ ಅನ್ನ ಕರೆಕ್ಟ್ ಆಗಿ ಚೆಕ್ ಮಾಡಿ ಟೈಮ್ ಅನ್ನ ಪ್ರಿಸೈಸ್ ಆಗಿ ನಿಖರವಾಗಿ ಹೇಳುತ್ತೆ. ವೈ ಇಸ್ ಇಟ್ ಇಂಪಾರ್ಟೆಂಟ್? ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ, GPS ಸಿಸ್ಟಮ್ಸ್ ಹೆಲ್ಪ್ಸ್ ಮೆಜರ್ ದಿ ಟೈಮ್ ಸಿಗ್ನಲ್ಸ್ ಟು ಟೇಕ್ ಫ್ರಮ್ ಸ್ಯಾಟಲೈಟ್ಸ್ ಟು ಅರ್ತ್, ಇಂಪ್ರೂವಿಂಗ್ ಲೊಕೇಶನ್ ಅಕ್ಯುರಸಿ. ಮುಖ್ಯವಾಗಿ GPS ಸಿಸ್ಟಮ್ಗಳು ಇದನ್ನ ಯೂಸ್ ಮಾಡ್ತಾರೆ. ಟೈಮ್ ಸಿಗ್ನಲ್, ಬೇರೆ ಬೇರೆ ಟೈಮಿನ ಸಿಗ್ನಲ್ಗಳು ಮತ್ತೆ ಸ್ಯಾಟಲೈಟ್ಗಳಿಗೋಸ್ಕರ, ಮತ್ತೆ ಲೊಕೇಶನ್ ಅಕ್ಯುರಸಿ, ಸರಿಯಾದ ಜಾಗ, ಸ್ಥಳ, ಕಾಲ ಇದೆಲ್ಲವನ್ನ ನಿಭಾಯಿಸಲಿಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ GPS ಸಿಸ್ಟಮ್ಗಳಲ್ಲಿ. ಟೆಲಿಕಾಂ ನೆಟ್ವರ್ಕ್ ಸಿಂಕ್ರೊನೈಸಸ್ ಸಿಗ್ನಲ್ ಸೆಂಟ್ ಓವರ್ ಲಾಂಗ್ ಡಿಸ್ಟೆನ್ಸ್. ಮುಖ್ಯವಾಗಿ ಬಹಳ ದೂರದ ಪ್ರದೇಶಗಳಿಗೆ ಸಿಗ್ನಲ್ ಕಳಿಸ್ತಾರಲ್ಲ ಟೆಲಿಕಾಂ ಕಂಪನಿಗಳು, ಅವುಗಳನ್ನ ಸರಿಯಾಗಿ ನಿಭಾಯಿಸುವಲ್ಲಿ, ಅದನ್ನ ಸಿಂಕ್ ಮಾಡುವಲ್ಲಿ ಇದರಿಂದ ಹೆಲ್ಪ್ ಆಗುತ್ತೆ. ಇನ್ನು ಸೈಂಟಿಫಿಕ್ ರಿಸರ್ಚ್ ಯೂಸ್ಡ್ ಇನ್ ಎಕ್ಸ್ಪೆರಿಮೆಂಟ್ಸ್ ನೀಡಿಂಗ್ ಎಕ್ಸಾಕ್ಟ್ ಟೈಮಿಂಗ್. ಪರ್ಫೆಕ್ಟ್ ಆದ ಟೈಮ್ ನಲ್ಲಿ 1 ಮಿಲಿ ಸೆಕೆಂಡ್ ಸಹ ಮ್ಯಾಟರ್ ಆಗುತ್ತೆ. ಅಂತ ಎಕ್ಸ್ಪೆರಿಮೆಂಟ್ಗಳಲ್ಲಿ ಇಂಥ ಕ್ಲಾಕ್ಗಳು ಬಹಳ ಉಪಯೋಗ ಆಗುತ್ತೆ. ಲೈಕ್ ಸ್ಟಡಿಂಗ್ ಆಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್. ಅಂದ್ರೆ ಈ ಆಟಮ್ ಮಾಲಿಕ್ಯೂಲ್ಗಳು ಬಹಳ ಅದಕ್ಕಿಂತ ಚಿಕ್ಕ ಲೆವೆಲ್ ಅಲ್ಲಿ ವರ್ಕ್ ಆಗೋದ್ರಿಂದ ಒಂದೊಂದು ಮಿಲಿ ಸೆಕೆಂಡ್, ನ್ಯಾನೋ ಸೆಕೆಂಡ್ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಅಟಾಮಿಕ್ ಕ್ಲಾಕ್ ಹೆಲ್ಪ್ ಆಗುತ್ತೆ. ಈ ಫೀಚರ್ ಏನಿದ್ರದ್ದು, ಅಟಾಮಿಕ್ ಕ್ಲಾಕ್ಸ್ ಆರ್ ಸೋ ಪ್ರಿಸೈಸ್, ಬಹಳ ನಿಖರವಾಗಿರುತ್ತೆ. ದೇ ಕ್ಯಾನ್ ಸೆಕ್ಯೂರ್ ಅಡ್ವಾನ್ಸ್ಡ್ ಆಪರೇಷನ್ಸ್. ದೊಡ್ಡ ದೊಡ್ಡ ಆಪರೇಷನ್ ಗಳನ್ನ ಅಥವಾ ಬೇರೆ ಬೇರೆ ಕಾರ್ಯಗಳನ್ನು ನಾವು ಇದನ್ನು ಕೈಗೊಳ್ಳಬಹುದು, ಅಡ್ವಾನ್ಸ್ ಆಗಿರೋದು. ಲೈಕ್ ಮಿಲಿಟರಿ ಆಕ್ಟಿವಿಟಿ, ಸಪೋರ್ಟ್ ಫ್ಯೂಚರ್ ಕ್ವಾಂಟಮ್ ಟೆಕ್ನಾಲಜಿ. ಮುಖ್ಯವಾಗಿ ಭವಿಷ್ಯದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ಇದರಿಂದ ದೊಡ್ಡ ಮಟ್ಟದಲ್ಲಿ ಸಹಾಯ ಆಗಬಹುದು ಅನ್ನೋದನ್ನ ಈ ಒಂದು ಪಾಯಿಂಟ್ ಹೇಳುತ್ತೆ. ಇಷ್ಟು ಇವತ್ತಿನ ಮುಖ್ಯ ಆರ್ಟಿಕಲ್ಗಳು. ಇದು ನಿಮಗೋಸ್ಕರ ಮೇನ್ಸ್ ಪ್ರಾಕ್ಟೀಸ್ಗೋಸ್ಕರ ಒಂದು ಕ್ವಶನ್ ಇದೆ. ವಿತ್ ದಿ ಗ್ರೋವಿಂಗ್ ಯೂಸ್ ಆಫ್ ಡಿಜಿಟಲ್ ಡೇಟಾ ಕಲೆಕ್ಷನ್ ಅಂಡ್ ಸರ್ವೈಲೆನ್ಸ್, ಡಿಸ್ಕಸ್ ದಿ ಇಂಪಾರ್ಟೆನ್ಸ್ ಅಂಡ್ ಚಾಲೆಂಜಸ್ ರಿಲೇಟೆಡ್ ಟು ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಸ್ 2025. ಮೊದಲೇ ಆರ್ಟಿಕಲ್ ನಾವು ನೋಡಿದೀವಿ ಇದನ್ನ. ಡಿಜಿಟಲ್ ಡೇಟಾ ಪ್ರೊಟೆಕ್ಷನ್ ರೂಲ್ಗಳಿಗೆ ಸಂಬಂಧಿಸಿದ ಹಾಗೆ ಏನೇನು ಚಾಲೆಂಜಸ್ ಇದೆ, ಹಾಗೂ ಅದರ ಇಂಪಾರ್ಟೆಂಟ್ ಏನು ಅದರ ಮಹತ್ವ ಅನ್ನೋದನ್ನ ಡಿಸ್ಕಸ್ ಮಾಡಿ. ಇಲ್ಲಿ ನಿಮ್ಸಿಗಾಗಿ ಒಂದು ಕ್ವಶನ್ ಇದೆ, PYQ ದಲ್ಲಿ ಕೇಳಿದ್ದಾರೆ. ಇನ್ ದ ಕಾಂಟೆಕ್ಸ್ಟ್ ಆಫ್ ಮಾಡರ್ನ್ ಸೈಂಟಿಫಿಕ್ ರಿಸರ್ಚ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಐಸ್ ಕ್ಯೂಬ್. ಐಸ್ ಕ್ಯೂಬ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸ್ಟೇಟ್ಮೆಂಟ್ಗಳಿದೆ. ಪಾರ್ಟಿಕಲ್ ಡಿಟೆಕ್ಟರ್ ಲೊಕೇಟೆಡ್ ಅಟ್ ಸೌತ್ ಪೋಲ್. ಇದು ಎಲ್ಲಿದೆ? ಸೌತ್ ಪೋಲ್ ಇದೆ. ವಿಚ್ ವಾಸ್ ರೀಸೆಂಟ್ಲಿ ನ್ಯೂಸ್. ಸೌತ್ ಪೋಲ್ ಇರೋ ಒಂದು ಐಸ್ ಕ್ಯೂಬ್ ಅನ್ನುವಂಥ ಒಂದು ವಿಷಯದ ಬಗ್ಗೆ ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಇಟ್ ಇಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ನ್ಯೂಟ್ರಿನೋ ಡಿಟೆಕ್ಟರ್ ಎನ್ಕಂಪಾಸಿಂಗ್ ಅ ಕ್ಯೂಬಿಕ್ ಕಿಲೋಮೀಟರ್ ಆಫ್ ಐಸ್. ಇದು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ನ್ಯೂಟ್ರಿನೋ ಡಿಟೆಕ್ಟರು. ಎಷ್ಟು ದೊಡ್ಡ ಇದೆ? ಸುಮಾರು ಕ್ಯೂಬಿಕ್ ಕಿಲೋಮೀಟರ್ಗಳಷ್ಟು ಪ್ರದೇಶವನ್ನ ಇದು ಐಸ್ಗಳನ್ನ ಇದು ಹೊಂದಿದೆ ಅಂತ. ಇನ್ನು ಎರಡನೇದು, ಇಟ್ ಇಸ್ ಪವರ್ಫುಲ್ ಟೆಲಿಸ್ಕೋಪ್ ಟು ಸರ್ಚ್ ಫಾರ್ ಡಾರ್ಕ್ ಮ್ಯಾಟರ್. ಮುಖ್ಯವಾಗಿ ಡಾರ್ಕ್ ಮ್ಯಾಟರ್ ಅನ್ನ ಸರ್ಚ್ ಮಾಡಲಿಕ್ಕೆ ಇದು ಟೆಲಿಸ್ಕೋಪ್ ಅನ್ನ ಹೊಂದಿದೆ, ಪವರ್ಫುಲ್ ಟೆಲಿಸ್ಕೋಪ್ ಆಗಿದೆ ಇದು ಅಂತ ಹೇಳುತ್ತೆ ಇದು. ಇಟ್ ಇಸ್ ವೆರಿ ಡೀಪ್ ಇನ್ ದಿ ಐಸ್. ಮುಖ್ಯವಾಗಿ ಹಿಮಗಡ್ಡೆಗಳಲ್ಲಿ ಅತ್ಯಂತ ಆಳದಲ್ಲಿ ಇದನ್ನ ಹುದುಗಿಟ್ಟಿದ್ದಾರೆ. ಇದು ಮೂರನೇ ಒಂದು ಸ್ಟೇಟ್ಮೆಂಟ್. ಇದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್? ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೋ ಇಸ್ ಆರ್ ಕರೆಕ್ಟ್? ಯಾವ್ದು ಕರೆಕ್ಟ್ ಆದ ಸ್ಟೇಟ್ಮೆಂಟ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ತಿಳಿದೇ ಇದ್ರೆ ಸರಿಯಾಗಿ ತಿಳ್ಕೊಂಡು ಕಮೆಂಟ್ ಮಾಡಿ. ಇವತ್ತಿನ ವೊಕ್ಯಾಬುಲರಿ ಯಾವ್ಯಾವ ಶಬ್ದಗಳು ಅಂತ ನೋಡ್ತಾ ಹೋಗೋಣ. ಮಿಟಿಗೇಷನ್ ಅಂದ್ರೆ ಉಪಶಮನ, ಎಲಿವಿಯೇಷನ್, ರಿಡಕ್ಷನ್, ಈಸಿಂಗ್, ಸಾಫ್ಟ್ನಿಂಗ್, ಲೆಸ್ನಿಂಗ್ ಅಂದ್ರೆ ಕಡಿಮೆ ಮಾಡೋದು, ಆ ತೀವ್ರತೆಯನ್ನು ಕಡಿಮೆ ಮಾಡೋದು ಮಿಟಿಗೇಷನ್ ಅಂತಂದ್ರೆ. ಗವರ್ಮೆಂಟ್ ಈಸ್ ವರ್ಕಿಂಗ್ ಆನ್ ಮಿಟಿಗೇಷನ್ ಸ್ಟ್ರಾಟಜೀಸ್ ಟು ರೆಡ್ಯೂಸ್ ದಿ ಇಂಪ್ಯಾಕ್ಟ್ ಆಫ್ ಕ್ಲೈಮೇಟ್ ಚೇಂಜ್. ಕ್ಲೈಮೇಟ್ ಚೇಂಜ್ ನ ಬೇರೆ ಬೇರೆ ಪ್ರಭಾವಗಳು, ಅದರ ಅಪಾಯಗಳಾಗ್ತಾ ಇರುತ್ತಲ್ವಾ, ಅದನ್ನ ಉಪಶಮನಗೊಳಿಸೋದ್ರ ಬಗ್ಗೆ ಗವರ್ಮೆಂಟ್ ವರ್ಕ್ ಮಾಡ್ತಾ ಇದೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಇದು ಪೆರಿಲಿಯಸ್ ಅಂದ್ರೆ ಅಪಾಯಕಾರಿ. ಪೆರಿಲಸ್ ಅಂತಂದ್ರೆ ಡೇಂಜರಸ್, ರಿಸ್ಕಿ, ಹಜಾರ್ಡಸ್, ರೆಚರಸ್, ಅನ್ಸೇಫ್ ಅಂತೆಲ್ಲ. ಕ್ಲೈಂಬಿಂಗ್ ವಿತೌಟ್ ಪ್ರಾಪರ್ ಗೇರ್ ಇಸ್ ಅ ಪೆರಿಲಸ್ ಆಕ್ಟಿವಿಟಿ ದಟ್ ಕ್ಯಾನ್ ಲೆಡ್ ಟು ಆಕ್ಸಿಡೆಂಟ್. ಹತ್ತುತ್ತಾ ಇರಬೇಕಾದ್ರೆ ಬೈಕ್ ಅಥವಾ ಸೈಕಲ್ ಅಲ್ಲಿ ಸರಿಯಾದ ಗೇರ್ ಇಲ್ಲದೆ ಇದ್ರೆ ಅದು ಯಾವುದೇ ಕಾರಣ ಆಗುತ್ತೆ, ಅದು ತುಂಬಾ ಅಪಾಯಕಾರಿ. ಗೇರ್ ಇಲ್ಲದೆ ಹತ್ತೋದು ತುಂಬಾ ಅಪಾಯಕಾರಿ ಅಂತ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಇನ್ನು ಹೋಲಿಸ್ಟಿಕಲಿ ಅಂದರೆ ಸಮಗ್ರವಾಗಿ,
ಕಾಂಪ್ರಿಹೆನ್ಸಿವ್ಲಿ, ಎಂಟೈರ್ಲಿ, ಆಲ್ ಎನ್ಕಂಪಾಸಿಂಗ್, ಇಂಟಿಗ್ರಲಿ, ಹೋಲಿ ಇದೆಲ್ಲ ಅದರ ಅರ್ಥ ಏನು? ಸಮಗ್ರವಾಗಿ ಅಂತ. ಡಾಕ್ಟರ್ ಲುಕ್ಸ್ ಎಟ್ ಯುವರ್ ಹೆಲ್ತ್ ಹೋಲಿಸ್ಟಿಕಲಿ ಕನ್ಸಿಡರಿಂಗ್ ಬೋತ್ ಯುವರ್ ಫಿಸಿಕಲ್ ಅಂಡ್ ಮೆಂಟಲ್ ವೆಲ್ ಬೀಯಿಂಗ್. ಅವರು ದೈಹಿಕ ಹಾಗೂ ಮಾನಸಿಕವಾಗಿ ಎಲ್ಲಾ ವಿಚಾರಗಳನ್ನ ಹೋಲಿಸ್ಟಿಕಲಿ ಸಮಗ್ರವಾಗಿ ಗಣನೆಗೆ ತೆಗೆದುಕೊಂಡು ನಿಮ್ಮನ್ನ ಚೆಕ್ ಮಾಡಿದ್ರು. ರೋಬಸ್ಟ್ ಅಂತಂದ್ರೆ ದೃಢವಾದ, ಸ್ಟ್ರಾಂಗ್, ಸ್ಟರ್ಡಿ, ಟಫ್, ರೆಸಿಲಿಯಂಟ್, ವಿಗರಸ್ ಅಂತ ಇದರ ಅರ್ಥ. ರೋಬಸ್ಟ್ ಡಿಸೈನ್ ಆಫ್ ದಿ ಬ್ರಿಡ್ಜ್ ಎನ್ಶೋರ್ಸ್ ಇಟ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಹಾರ್ಶ್ ವೆದರ್ ಕಂಡೀಷನ್. ದೃಢವಾದ ಒಂದು ಡಿಸೈನ್ ಇದೆಯಲ್ಲ ಬ್ರಿಡ್ಜ್, ಇದು ಏನ್ ಹೇಳುತ್ತೆ ಅಂತಂದ್ರೆ ಬೇರೆ ಬೇರೆ ಕಠಿಣವಾದ ಹವಾಮಾನದಲ್ಲೂ ಸಹ ಆ ಒಂದು ಬ್ರಿಡ್ಜ್ ಗಟ್ಟಿಯಾಗಿ ನಿಲ್ಲುತ್ತೆ ಹೇಳುತ್ತೆ. ಪರ್ಸಿಸ್ಟೆಂಟ್ ಅಂದ್ರೆ ನಿರಂತರವಾಗಿ, ಡಿಟರ್ಮೈನ್ಡ್, ಅನ್ಈಲ್ಡಿಂಗ್, ಟೆನಾಶಿಯಸ್, ಕಾನ್ಸ್ಟಂಟ್, ಸ್ಟಡಿ. ಉದಾಹರಣೆಗೆ ಹರ್ ಪರ್ಸಿಸ್ಟೆಂಟ್ ಎಫರ್ಟ್ಸ್ ಟು ಇಂಪ್ರೂವ್ ಹರ್ ಸ್ಕಿಲ್ ಇವೆಂಚುಲಿ ಫೇಡ್ ಆಫ್. ಅಂದ್ರೆ ನಿರಂತರ ಪ್ರಯತ್ನದಿಂದ ಕೊನೆಗೂ ಅವಳಿಗೆ ಯಶ ಸಿಕ್ತು ಅನ್ನೋದು ಇದರ ಅರ್ಥ. ಇವಿಷ್ಟು ಇವತ್ತಿನ ಮುಖ್ಯಾಂಶಗಳು. ಇಷ್ಟೊತ್ತಿನ ತನಕ ಕೇಳಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.